ಸ್ನೇಹಿತರೆ ನಮಸ್ಕಾರ. ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋದು ಏನಂತ ಹೇಳಿದರೆ, ಎಲ್ಲರೂ ಒಂದು ಆಸೆ ಇದ್ದೇ ಇರುತ್ತೆ, ಒಂದು ವಾಹನಗಳು ಮಾಡಲೇಬೇಕು, ಒಂದು ಯಾವುದಾದ್ರೂ ಗಾಡಿ ಪರ್ಚೇಸ್ ಮಾಡಬೇಕು, ಸ್ವಂತ ಕಾಲಲ್ಲಿ ದುಡಿಬೇಕು ಅಂತೇಳಿ. ಈ ಒಂದು ಆಸೆ ಇರ್ತಕ್ಕಂಥ ಡ್ರೈವರ್ಗಳಿಗೆ ಆಗಿರ್ಬೋದು ಅಥವಾ ಹೊಸದಾಗಿ ಸ್ಟಾರ್ಟ್ ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳಿಗೆ ಆಗಿರ್ಬೋದು, ಇದು ಒಂದು ಒಳ್ಳೆ ಆಪರ್ಚುನಿಟಿ. ಯಾಕಂತ ಹೇಳಿದರೆ ತುಂಬ ವೆರೈಟಿ ಆಫ್ ವೆಹಿಕಲ್, ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ತುಂಬ ವೆರೈಟಿ ಆಫ್ ವೆಹಿಕಲ್, ಟಾಟಾ ಎಸ್ ಆಗಿರ್ಬೋದು, ದೋಸ್ತ್ ಆಗಿರ್ಬೋದು, ಬೊಲೆರೋ ಪಿಕಪ್ ಆಗಿರ್ಬೋದು, ಈ ರೀತಿ ಎಲ್ಲ ಒಂದು ವೆಹಿಕಲ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಅದು ಯಾವ ಪ್ಲೇಸ್ ಅಂತಂದು ನಿಮಗೆ ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ ಹಳೇದು. ಈಗ ಮತ್ತೆ ನಿಮಗೆ ಹೊಸದಾಗಿ ಮತ್ತೆ ಪರಿಚಯ ಮಾಡ್ಕೊಡ್ತೀನಿ. ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ನಿಮಗೆ ಏನಾದರೂ ಒಂದು ವೆಹಿಕಲ್ಗಳು ಪರ್ಚೇಸ್ ಮಾಡಬೇಕು, ಒಂದು ವೆಹಿಕಲ್ನ ನಾನು ತೊಗೋಬೇಕು ಅನ್ನೋ ಆಸೆ ಇದ್ದರೆ ಈ ಒಂದು ಪ್ಲೇಸ್ಗೆ ತಪ್ಪದೆ ವಿಸಿಟ್ ಕೂಡ ಮಾಡ್ಬೋದು. ಅದು ಯಾವುದಪ್ಪ ಪ್ಲೇಸ್ ಅಷ್ಟೊಂದು ಹೇಳ್ತಿದ್ದಾರೆ ಅಂತ ಹೇಳಿದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನನ್ನ ಹಿಂದೆ ರಿಲಯನ್ಸ್ ಡಿಜಿಟಲ್ ಮಾರ್ಕೆಟ್ ಕಾಣಿಸ್ತಾ ಇದೆ. ಇದ್ರ ಆಪೋಸಿಟ್ ಇರ್ತಕ್ಕಂಥದ್ದೇ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಂತೇಳಿ. ಎಲ್ಲ ಫ್ರೆಶ್ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥ ವೆಹಿಕಲ್ಗಳು ಸಿಗುತ್ತೆ, ಜೆನ್ಯೂನ್ ಇರ್ತಕ್ಕಂಥ ವೆಹಿಕಲ್ಗಳು ಕೂಡ ನಿಮಗೆ ಸಿಗುತ್ತೆ, ಲೋನ್ ಫೆಸಿಲಿಟಿ ಕೂಡ ಸಿಗುತ್ತೆ, ಇನ್ಶೂರೆನ್ಸ್, ಟ್ರಾನ್ಸ್ಫರ್ ಎಲ್ಲ ಕೂಡ ಇಲ್ಲಿ ಆಗುತ್ತೆ. ಅಂತ ಒಂದು ಟ್ರಸ್ಟ್, ಒಂದು ನೇಮ್ ಉಳಿಸ್ಕೊಂಡು ಬಂದಿರತಕ್ಕಂಥ ಒಂದು ಆಟೋ ಕನ್ಸಲ್ಟಿಂಗ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಯಾವ ರೀತಿ ಎಲ್ಲ ವೆಹಿಕಲ್ ಸಿಗುತ್ತೆ ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗ್ತಾ ನೋಡೋಣ. ಸ್ನೇಹಿತರೆ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ನೀವು ಕೇಳ್ಬೋದು. ಪೂಜೆ ಇಂಟರ್ನ್ಯಾಷನಲ್ ಹೋಟೆಲ್ ಹಿಂಭಾಗ ಅಂತ ಹೇಳ್ಬೋದು, ಅಥವಾ ರಿಲಯನ್ಸ್ ಡಿಜಿಟಲ್ ಆಪೋಸಿಟ್ ಅಂತ ಹೇಳ್ಬೋದು, ಅಥವಾ ನೀವು ಹರಿಹರದಿಂದ BSNL ಆಫೀಸ್ ಏನಿದೆ, BSNL ಆಫೀಸ್ ಹತ್ರ ಮುಂದೆ ಬಂದರೆ ಪೆಟ್ರೋಲ್ ಬಂಕ್ ಇದೆ. ಪೆಟ್ರೋಲ್ ಬಂಕಿಂದ ಸ್ವಲ್ಪ ಕೆಳಗಡೆ ಹಂಗೆ ಬಂದರೆ ಲೆಫ್ಟ್ ಸೈಡಲ್ಲಿ ಬಂದರೆ ಸಾಕು, ನಿಮಗೆ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಂತ ಸಿಗುತ್ತೆ. ಸ್ನೇಹಿತರೆ, ನೀವು ಹರಿಹರದಿಂದ ಬರೋದಾದರೆ BSNL ಆಫೀಸ್ ಅಲ್ಲಿದೆ. BSNL ಆಫೀಸಿಂದ ಬಂದರೆ ಸ್ವಲ್ಪ ಕೆಳಗಡೆ ಬಂದರೆ ನಿಮಗೆ ರಿಲಯನ್ಸ್ ಡಿಜಿಟಲ್ ಸಿಗುತ್ತೆ. ರಿಲಯನ್ಸ್ ಡಿಜಿಟಲಿಂದ ಸೀದಾ ಆಪೋಸಿಟ್ ಕಾಣೋ ಅಂಥದ್ದೇ ಅವರ ಅಡ್ರೆಸ್ಸು, ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಂತೇಳಿ. ಬನ್ನಿ, ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ನ ನಿಮಗೊಂದು ಪರಿಚಯ ಮಾಡಿಕೊಡ್ತೀನಿ. ಸ್ವಲ್ಪ ಈಗ ರೋಡ್ ಮಾಡ್ತಾ ಇರೋದ್ರಿಂದ ಹೊರಗಡೆಗೆಲ್ಲ ಈ ಥರ ಇದೆ, ನೋಡ್ತಾ ಇದ್ರಲ್ಲ, ಇದೆ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಅಂತೇಳಿ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಮಾಡ್ಬೇಕಂತೇಳಿದರೆ ನೀವು ಕಣ್ಣು ಮುಚ್ಕೊಂಡು ಇಲ್ಲಿ ಬಂದು ಒಂದು ವೆಹಿಕಲ್ನ ಪರ್ಚೇಸ್ ಮಾಡ್ಬೋದು. ಏನು ನೋಡ್ತಿದ್ರಲ್ಲ, ನನ್ನಿಂದ ಇದೆ ಶ್ರಮಜೀವಿ ಆಟೋ ಕನ್ಸಲ್ಟಿಂಗು. ಓನರ್ ಹತ್ರ ಎಲ್ಲ ಒಂದು ಡೀಟೇಲ್ಸ್ ಕೇಳ್ತಾ ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಹೋಗೋಣ ಬನ್ನಿ. ಸ್ನೇಹಿತರೆ ನಮಸ್ಕಾರ. ನೀವು ನೋಡ್ತಾ ಇದ್ದರೆ ಇವತ್ತು ಒಂದು ಸ್ಪೆಷಲ್ ಆದಂಥ ಒಂದು ಪ್ಲೇಸ್ಗೆ ಕರ್ಕೊಂಬಂದಿದ್ದೀನಿ. ಯಾವುದಪ್ಪ ಪ್ಲೇಸ್ ಅಂತ ನೀವು ಕೇಳ್ಬೋದು. ಈ ಪ್ಲೇಸ್ ಬಂದುಬಿಟ್ಟು ನಿಮಗೆ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಲ್ಲಿ ಸಿಗಲ್ಲ. ಯಾಕಂತ ಹೇಳಿದರೆ ತುಂಬ ವೆರೈಟಿ ಆಫ್ ವೆಹಿಕಲ್ ಇಲ್ಲಿ ಸಿಗುತ್ತೆ. ಕೆಲವೊಂದು ಮಾತ್ರ ಅಂತ ಅಲ್ಲ, ಗೂಡ್ಸ್ ವೆಹಿಕಲಲ್ಲಿ ಮಾತ್ರ ಸೂಪರ್ ಆಗಿರ್ತಕ್ಕಂಥ ಒಂದು ವೆಹಿಕಲ್ ಸಿಗುತ್ತೆ. ಬನ್ನಿ, ಇಲ್ಲಿ ನಾ ಓನರ್ ಜೊತೆಗೆ ಇದ್ದೀನಿ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಮ ಹೆಸರು ಸರ್? ಸರ್ ನಮ್ಮ ಹೆಸರು ಬಸವರಾಜ್ ಮಂತ್ರಿ ಅಂತ, ದಾವಣಗೆರೆ. ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್, ಹರಿಹರ ರೋಡ್, ಪೂಜಾ ಹೋಟ್ಲ್ ಬ್ಯಾಕ್ ಸೈಡ್. ಪ್ರತಿದಿನ ಬೆಳಗ್ಗೆ 7ರಿಂದ ಸಂಜೆ 7 ಗಂಟೆ ಮಟ್ಟ ಆಫೀಸ್ ಓಪನ್ ಇರುತ್ತೆ. ನಮ್ಮಲ್ಲಿ ಗೂಡ್ಸ್ ವೆಹಿಕಲ್ ಅಂದ್ರೆ ಕಮರ್ಷಿಯಲ್ ವೆಹಿಕಲ್, ಪ್ರತಿ ವೆಹಿಕಲ್ 3 ವೀಲರ್, ಅಪ್ಪೆ ಗಾಡಿ ಹಿಡ್ಕೊಂಡು ಟಾಟಾ AC, ದೋಸ್ತು, ಬೊಲೆರೋ ಪಿಕಪ್, ಬೊಲೆರೋ ಟ್ರಕ್, ಮತ್ತೆ ನಿಮಗೆ ದೊಡ್ಡ ಲಾರಿ ಬೇಕಾದ್ರೆ ಕೊಡಿಸ್ತೀವಿ. 6 ವೀಲ್ ಟಿಪ್ಪರ್ ಆಯ್ತು, 6 ವೀಲ್ ಬಾಡಿ ಗಾಡಿ ಆಯ್ತು, 10, 11, 10, 1095, 1090 ಕಮರ್ಷಿಯಲ್ ವೆಹಿಕಲ್ ಯಾವ್ದಾರ ಕೇಳ್ರಿ ಕೊಡಿಸೋ ಜವಾಬ್ದಾರಿ ನಂದು. ಇಷ್ಟೆಲ್ಲ ಗಾಡಿ ನಿಮ್ಮ ಹತ್ರ ಸಿಗುತ್ತೆ ಎನಿ ಟೈಮ್ ಸರ್. ಮತ್ತೆ ಒಂದೇ ದಿವಸ ಅದೇ ಕಾರಣಕ್ಕೂ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ರಜಾನ ಮಾತಿಲ್ಲ. 365 ದಿವಸ ಆಫೀಸ್ ಓಪನ್ ಇರುತ್ತೆ. ಗೌರ್ಮೆಂಟ್ ರಜೆ ಗೌರ್ಮೆಂಟ್ ರಜಾ, ಸ್ಟ್ರೈಕ್, ಬಂದು ಹಬ್ಬ ಹುಣಿಮೆ ಯಾವುದೇ ತರದ ರಜಾ ಮಾಡಕ್ ಚಾನ್ಸೇ ಇಲ್ಲ. 365 ದಿವಸ ಆಫೀಸ್ ಓಪನ್ ಇರುತ್ತೆ. ಬೆಳಗ್ಗೆ 7 ಗಂಟೆ ಆಫೀಸ್ ಓಪನ್ ಆಗುತ್ತೆ, ಸಂಜೆ 7 ಗಂಟೆ ಮಟನ್ ಆಫೀಸ್ ಓಪನ್ ಇರುತ್ತೆ. ಆಫೀಸಲ್ಲಿ ಎನಿ ಟೈಮ್ 70ರಿಂದ 80 ಗಾಡಿ ಸ್ಟಾಕ್ ಇರುತ್ತೆ. ನಿಮ್ಗೆ ಯಾವುದೇ ವೆಹಿಕಲ್ ಬೇಕಾದ್ರೆ ದಾವಣಗೆರೆ ಒಂದು ಟೈಮ್ ವಿಸಿಟ್ ಮಾಡಿರಿ. ಇಲ್ಲಿರೋಂಥ ವೆಹಿಕಲ್ಗಳು ನೋಡ್ರಿ, ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೆ ಆ ಗಾಡಿ ಟ್ರಯಲ್ ತೊಗೊಳ್ರಿ. ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ ಆಗಲಿ, ಗೊತ್ತಿರೋ ಶೋರೂಮ್ ಆಗಲಿ, ಒಂದಲ್ಲ 2 ಹತ್ರ ಹೋಗ್ರಿ, ಗಾಡಿ ಚೆಕ್ ಮಾಡಿಸ್ಕೊಡ್ರಿ. ನಿಮ್ಗೆ ಇಷ್ಟ ಆದ್ಮೇಲೆ ವ್ಯಾಪಾರ ಮಾಡ್ಕೊಡ್ರಿ. ಆಮೇಲೆ ವ್ಯಾಪಾರ ಮಾಡ್ಕೊಂಡ್ಮೇಲೆ ನಿಮ್ಗೆ ಏನು ಬೇಕು, ನಮ್ಮ ಶ್ರಮಜೀವಿ ಆಟೋ ಕನ್ಸಲ್ಟ್ ಕಡೆಯಿಂದ ಏನು ಬೇಕು, ನಿಮಗೆ ಲೋನ್ ಬೇಕಾ, ಮತ್ತೆ ಏನೋ ಗಾಡಿ ತೊಗೊಂಡು ಹೋಗ್ತೀರಿ, ನೀವು ಒಂದು 3 ತಿಂಗಳ, 4 ತಿಂಗಳ, 5 ತಿಂಗಳ ಓಡಿಸ್ತೀರಿ. ಬೈ ಚಾನ್ಸ್ ನಿಮ್ಗೆ ಇಂಟ್ರೆಸ್ಟ್ ಆಗಲಿಲ್ಲ, ಗಾಡಿ ಮೇಂಟೆನೆನ್ಸ್ ಮಾಡಕ್ ಆಗ್ತಿಲ್ಲ, ಡ್ರೈವರ್ ಸಿಗ್ತಲ್ಲ, ಬಾಡಿಗೆ ಆಗ್ತಿಲ್ಲ, ವಾಪಸ್ ತರ್ಬೋದು. ಆಮೇಲೆ ಸಣ್ಣ ಗಾಡಿ ಕೊಟ್ಟು ದೊಡ್ಡ ಗಾಡಿ ತೊಗೋಬೋದು, ದೊಡ್ಡ ಗಾಡಿ ಕೊಟ್ಟು ಸಣ್ಣ ಗಾಡಿ ತೊಗೋಬೋದು. ಮತ್ತೆ ನಿಮ್ ಗಾಡಿ ಸೇಲ್ ಮಾಡ್ಕೊಳ್ಳೋ ಜವಾಬ್ದಾರಿ ನಂದೇ. ಎಕ್ಸಾಮ್ ಹೇಳಿ. ಇನ್ನೊಂದು ಕ್ವಶನ್ ಹೇಳಿ ಸರ್. ತುಂಬಾ ಜನಕ್ಕೆ ರೇಟ್ ಜಾಸ್ತಿ ಆಗುತ್ತೆ ಅಂತಾನೆ ತುಂಬಾ ಕ್ವಶನ್ ಇರುತ್ತೆ. ಒಳ್ಳೇದು ರೇಟ್ ಜಾಸ್ತಿ ಆಗತ್ತೆ ಸರ್. ಸರ್ ನೀವು ಹೇಳೋ ಮಾತು ನಂಗೆ ಅರ್ಥ ಆಯ್ತು. ಬಟ್ ನಾನು ಹೇಳ್ತೀನಿ ಕೇಳ್ರಿ, ಇಲ್ಲಿ ಯಾವುದೇ ಒಂದು ಗಾಡಿ ಆಗಲಿ, ಎಕ್ಸಾಂಪಲ್ ಉದಾಹರಣೆ, ಈಗ ಇದು ನೋಡ್ರಿ, ಇದು ಏಸ್ ಮೇಘಾ ಅಂತಂದೇಳಿ 2018 ಮಾಡಲಿದ್ದು. ಈ ಗಾಡಿ ಬಂದ್ಬಿಟ್ಟು ಫುಲ್ ರೆಡಿ ಗಾಡಿ, FC ಇನ್ಸೂರೆನ್ಸ್, CC ಕಂಡೀಷನ್, 325 ಬೇಡ 3 ಲಕ್ಷ ಬಂದರೆ ಕೊಡ್ತೀನಿ. ಗಾಡಿಯಲ್ಲಿ ಟೈರ್ ಕಮ್ಮಿ, FC ಇನ್ಸೂರೆನ್ಸ್ ಇಲ್ಲ, ಗಾಡಿಯಲ್ಲಿ ಖರ್ಚಿತ್ತು, ಗಾಡಿಯಲ್ಲಿ ಒಂದು 70-80 ಸಾವಿರ ರೂಪಾಯಿ ಖರ್ಚಿದ್ರೆ 2 ಲಕ್ಷ ಗಾಡಿ ಸಿಗುತ್ತೆ. ಬಟ್ ರೆಡಿ ಇರೋ ಗಾಡಿ ಏನಾಗುತ್ತೆ, ಬಜಾರ್ದಲ್ಲಿ 1 ರೂಪಾಯಿ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವು ಮಾಡ್ಕೊಬೇಕಾದ್ರೆ ಒಂದೇ, ನನ್ನಲ್ಲಿ ಯಾವುದೇ ಗಾಡಿ ತೊಗೊಂಡೋಗ್ರಿ ಶ್ರಮಜೀವಿ ಆಟೋ ಕನ್ಸಲ್ಟ್ನಲ್ಲಿ ಆಯಿಲ್ ಚೇಂಜ್, ಆಯಿಲ್ ಫಿಲ್ಟರ್, ಡೀಸೆಲ್ ಫಿಲ್ಟರ್, ಏರ್ ಫಿಲ್ಟರ್, ಈ 3 ಬಿಟ್ಟರೆ ಮತ್ತೆ ಯಾವುದೇ ಕಾರಣಕ್ಕೆ ಬೇರೆ ಕೆಲಸ ಏನು ಮಾಡೋ ಅವಶ್ಯಕತೆ ಇರಲ್ಲ. ಟೈರ್ ಕಮ್ಮಿ ಇದ್ರೆ ಟೈರ್ ಹಾಕ್ಸ್ಕೊಡ್ತೀನಿ, ಇನ್ಸೂರೆನ್ಸ್ ಕಮ್ಮಿ ಇದ್ರೆ ಇನ್ಸೂರೆನ್ಸ್ ಕಟ್ಕೊಡ್ತೀನಿ, FC ಇಲ್ಲ FC ಮಾಡಿಸ್ಕೊಡ್ತೀನಿ. ಲೋನ್ ಇಲ್ಲಪ್ಪ ಅಂದ್ರೆ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಒಟ್ಟು ಜೆನ್ಯೂನ್ ಗಾಡಿ ಕೊಡೋ ಜವಾಬ್ದಾರಿ 100-200% ಸರ್. ಗಾಡಿ ಕೊಡ್ತೀನಪ್ಪ, ನೆಕ್ಸ್ಟ್ ಮತ್ತೆ ಫ್ಯೂಚರ್ ಅವ್ರ ನಂತರ ಬರ್ಬೇಕು ಹೊರತು ಮತ್ತೆ ಬೇರೆ ಕಡೆ ಯಾವುದೇ ಕಾರಣಕ್ಕೆ ಹೋಗ್ಬಾರ್ದು ಅವರು. ಆಮೇಲೆ ಗಾಡಿ ಕೊಡ್ತೀನಪ್ಪ
ಅಂದರೆ 3 ತಿಂಗಳು ಹೊಡೆದು 6 ತಿಂಗಳು ಹೊಡೆದು ಗಾಡಿ ಸಣ್ಣದಾಗ್ಬೋದು ದೊಡ್ಡದಾಗ್ಬೋದು, ಡ್ರೈವರ್ ಸಮಸ್ಯೆ ಬರ್ಬೋದು, ಬಾಡಿಗೆ ಸಮಸ್ಯೆ ಬರ್ಬೋದು. ತಗೊಂಡಾದ್ಮೇಲೆ ಒಳ್ಳೇದಾಗಲಿ. ಬೈ ಚಾನ್ಸ್ ಏನಾದ್ರು ಮೇಂಟೆನೆನ್ಸ್ ಮಾಡೋಕ್ಕಾಗ್ತಿಲ್ಲ, ಗಾಡಿ ನಡೀತಾ ಇಲ್ಲ ಅಂದರೆ ಮತ್ತೆ ಆ ಗಾಡಿ ರಿಟರ್ನ್ ನಮ್ಮ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ತೊಗೊಂಡು ಕೊಟ್ಟರೆ 25-30 ಸಾವಿರ ರೂಪಾಯಿ ಕಮ್ಮಿ ನಾನೇ ಸೇಲ್ ಮಾಡ್ಕೊಡ್ತೀನಿ. ಬೇಡ ಆ ಗಾಡಿ ತೊಗೊಂಡು ಮತ್ತೆ ನಾನು ದೊಡ್ಡ ಗಾಡಿ ಬೇಕಂದ್ರೆ ದೊಡ್ಡ ಗಾಡಿ ನಾನೇ ಕೊಡ್ತೀನಿ, ಸಣ್ಣ ಗಾಡಿ ಬೇಕಂದ್ರೆ ಸಣ್ಣ ಗಾಡಿ ನಾನೇ ಕೊಡ್ತೀನಿ. 14ರಿಂದ 15 ವರ್ಷ ಆಯ್ತು ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ಮೇಂಟೈನ್ ಮಾಡೋಕತ್ತು. ಈ ಸದ್ಯ ದೊಡ್ಡ ಪ್ರಮಾಣದಲ್ಲಿ ನಡೆಸ್ತಾ ಇದ್ದೀನಿ. ಒಂದು 70-80 ಗಾಡಿ ಸ್ಟಾಕ್ ಇದೆ. ನೆಕ್ಸ್ಟ್ ದಸರಾ ದೀಪಾವಳಿಗೆ ಒಂದು 100-120 ಗಾಡಿ ಇರುತ್ತೆ. ಎಕ್ಸಾಂಪಲ್ ಉದಾಹರಣೆ ಏನಪ್ಪ ಅಂದರೆ ಬುಲೋರೋ ಪಿಕಪ್ಪಲ್ಲಿ ಎಷ್ಟು ಥರ ಗಾಡಿ ಬರುತ್ತೆ, ಒಂದು 10ರಿಂದ 15-20 ಗಾಡಿ ಸ್ಟಾಕ್ ಇರುತ್ತೆ ದಸರಾ ದೀಪಾವಳಿ ಟೈಮು. ಟಾಟಾ AC ಬೇಕಂದ್ರೆ ಅದನ್ನೂ ಒಂದು 15-20 ಗಾಡಿ ಸ್ಟಾಕ್ ಇರುತ್ತೆ. ಟೋಟಲಿ ಕಮರ್ಷಿಯಲ್ ವೆಹಿಕಲಲ್ಲಿ ಯಾವುದೇ ಒಂದು ವೆಹಿಕಲ್ ಆಗಿರಲಿ ತೊಗೋಬೇಕಂತ ಯಾವ ಗಾಡಿ ಮನಸ್ಸು ಮಾಡ್ತೀರಿ ಆ ವೆಹಿಕಲ್ 10ರಿಂದ 15 ಗಾಡಿ. ಟೋಟಲ್ ನೀವು ಕಮರ್ಷಿಯಲ್ ವೆಹಿಕಲ್ ಯಾವ ಗಾಡಿ ಮಾಡ್ಬೇಕಂತ ಮೈಂಡ್ ಸೆಟ್ನಾಗ ಇರುತ್ತೆ. ಆ ಗಾಡಿ ತೊಗೋಬೇಕಂತ ಬಂದರೆ ಒಂದಲ್ಲ ಎರಡಲ್ಲ 10 ಗಾಡಿ ಕೊಡ್ತೀನಿ. 10 ಗಾಡಿಯಲ್ಲಿ ಒಂದು ಗಾಡಿ ಇಷ್ಟಪಡ್ರಿ, ಪಕ್ಕ ಸರ್ 100-200% ಪಕ್ಕ ಕೊಡ್ತೀನಿ ಸರ್. ಪಕ್ಕ ಕೊಡೋದಕ್ಕೋಸ್ಕರ ಶ್ರಮಜೀವಿ ಆಟೋ ಕನ್ಸಲ್ಟಿಂಗ್ ನಡೀತಾರೆ ದಾವಣಗೆರೆಯಲ್ಲಿ. ನಮಗೆ ಎಲ್ಲ ಗಾಡಿ ಒಂದು ಪರಿಚಯ ಮಾಡ್ಕೊಡ್ತೀರಾ? 100% ಪರಿಚಯ ಮಾಡಿಸ್ಕೊಡ್ತೀನಿ ಬರ್ರಿ ಸರ್. ಸರ್ ಇಷ್ಟೊಂದು ಗಾಡಿ ಇದಾವೆ, ಫಸ್ಟ್ ಯಾವ ಗಾಡಿ ನಮಗೆ ಪರಿಚಯ ಮಾಡ್ಕೊಡ್ತೀನಿ ನೀವು? ಸರ್ ಇದು ಬಂದ್ಬಿಟ್ಟು ಟಾಟಾ ಇಂಟ್ರಾ V10 ಅಂತೇಳಿ 2021 ಸಿಂಗಲ್ ಓನರ್ ಗಾಡಿ. ಡಾಕ್ಯುಮೆಂಟ್ ಫ್ರೆಶ್ ಮಾಡಿಕೊಡ್ತೀನಿ ಸರ್. ಫ್ರೆಶ್ ಅಂದರೆ 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀನಿ. ಗಾಡಿ ನಿಮಗೆ ಟ್ರಸ್ಟ್ ಡ್ರೈವ್ ಕೊಡ್ತೀನಿ. ತೊಗೊಂಡವ್ರಿ ಶೋರೂಮಿಗೆ ಟಿಂಕರು, ಪೇಂಟ್ರು, ಮೆಕ್ಯಾನಿಕ್ ನಿಮ್ಗೆ ಯಾರೇ ಸಂಬಂಧಪಟ್ಟರೆ ಯಾರು ತಗೋ ಹೋಗಿ ಗಾಡಿ ತೋರಿಸ್ಕೊಂಬರ್ರಿ. ನಿಮ್ಗೆ ಇಷ್ಟ ಆದಮೇಲೆ ವ್ಯಾಪಾರ ಮಾಡ್ಕೊಡ್ರಿ ಒಂದು. ಆಮೇಲೆ ಈ ಗಾಡಿ ಬಂದ್ಬಿಟ್ಟು ಸರ್ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. 4.25 ಹೇಳ್ತೀನಿ. ಗಾಡಿ ನೋಡಿ ಇಷ್ಟ ಆದರೆ 4 ಒಳಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 3 ಲಕ್ಷ ರೂಪಾಯಿ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. 3 ಲಕ್ಷ ಲೋನ್ ಆಗುತ್ತೆ. 3 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 75-80 ಸಾವಿರ ರೂಪಾಯಿ ಕ್ಯಾಶ್ ತೊಗೊಂಬರ್ರಿ. ಆಮೇಲೆ ಇನ್ನೊಂದು ಮಾತು ಸರ್ ಹೇಳ್ತೀನಿ ಕೇಳಿ. ನನ್ನಲ್ಲಿ ಯಾವುದೇ ವೆಹಿಕಲ್ ತೊಗೋಬೇಕಪ್ಪ ಅಂದರೆ ಕಂಪಲ್ಸರಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಕಂಪಲ್ಸರಿ ಇರಬೇಕು. ಆಮೇಲೆ ಮೇಲಾಗಿ ನಿಮ್ಮ ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಸಿವಿಲ್ ಸ್ಕೋರ್ ಇಲ್ಲಪ್ಪ ಅಂತಂದರೆ ನಾನೇ ಅಲ್ಲ, ಯಾವುದೇ ಊರಿಗೆ ಹೋದ್ರೆ ಯಾವುದೇ ಶೋರೂಮಿಗೆ ಹೋದ್ರೆ ನಿಮ್ಗೆ 100% ಲೋನ್ ಆಗಲ್ಲ. ಅಟ್ಲೀಸ್ಟ್ ಒಂದು DL ಇಲ್ಲ ಅಂದ್ರೆ ಪರವಾಗಿಲ್ಲ, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ತೊಗೊಂಬನ್ನಿ. DL ಇದ್ರೆ ಸ್ವಲ್ಪ ಜಾಸ್ತಿ ಫಂಡಿಂಗ್ ಆಗುತ್ತೆ. DL ಇಲ್ಲ ಅಂದ್ರೆ ಕಮ್ಮಿ ಫಂಡಿಂಗ್ ಆಗುತ್ತೆ. ಎಕ್ಸಾಂಪಲ್ ಉದಾಹರಣೆ ನೋಡ್ರಿ, ಇದು ಟಾಟಾ ಇಂಟ್ರಾ V10 ಇದು 2021 ಸಿಂಗಲ್ ಓನರ್ ಗಾಡಿ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಇತ್ತಪ್ಪ ಅಂದ್ರೆ 3 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ. ಅದೇ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಇಲ್ಲ ಅಂದ್ರೆ 2.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ನಿಮ್ಗೆ ಏನು ಬೇಕು ಒನ್ ಟೈಮ್ ಡೈರೆಕ್ಟ್ ದಾವಣಗೆರೆ ಬರ್ರಿ. ಇಲ್ಲಿರೋಂಥ ಗಾಡಿಗಳು ನೋಡ್ರಿ, ನಿಮಗೆ ಎಲ್ಲಾ ತರ ಗಾಡಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗಮಟ್ಟ ಗಾಡಿ ತೋರಿಸೋ ಜವಾಬ್ದಾರಿ ನಂದು. ಗಾಡಿ ನೋಡ್ರಿ, ಇಷ್ಟ ಆದ್ರೆ ವ್ಯಾಪಾರ ಮಾಡ್ಕೊಡ್ರಿ. ಸರ್ ಇದು ಪವರ್ ಸ್ಟೀರಿಂಗ್ ಗಾಡಿ ಅಲ್ಲ? ಪವರ್ ಸ್ಟೀರಿಂಗ್ ಗಾಡಿ ಸರ್ ಇದು. ಸರ್ ಟೈರ್ ಕಂಡೀಷನ್ ಎಲ್ಲ ಹೆಂಗಿದೆ ಸರ್? ಸರ್ ಗಾಡಿ ಬಂದ್ಬಿಟ್ಟು ಗುಡ್ ಕಂಡೀಷನ್, ಒರಿಜಿನಲ್ ಗಾಡಿ ಇದೆ. ಗಾಡಿ ಅಂದ್ರೆ ಸಣ್ಣ ಪುಟ್ಟ ಖರ್ಚು ಇರುತ್ತೆ. ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಗಾಡಿ ಖರ್ಚಿಲ್ಲ ಅಂತ ಹೇಳಲ್ಲ ನಾನು. ಯಾವುದೇ ಒಂದು ವೆಹಿಕಲ್ ತೊಗೊಳ್ರಿ, ಈಗ ಒಂದು ಎಕ್ಸಾಂಪಲ್ ಇದೇ ಗಾಡಿ ತೊಗೊಳ್ರಿ, ಇಂಟ್ರಾ V10 ಗಾಡಿ ಅಂತ ತೊಗೊಳ್ರಿ. ಗಾಡಿ ಎಲ್ಲ ಗುಡ್ ಕಂಡೀಷನ್ ಇದೆ. ಏನಪ್ಪ ಮೇನ್ ಗ್ಲಾಸ್ ಹೋಗಿದೆ. ಮೇನ್ ಗ್ಲಾಸ್ ಯಾಕೆ ಹೋಗಿದೆ ಅಂದರೆ ಕಲ್ಲು ಹಿಡಿದು ಹೋಗಿದೆ. ಇದನ್ನ ಗ್ಲಾಸ್ ಚೇಂಜ್ ಮಾಡಿಸ್ಬೋದು. ದೊಡ್ಡ ವಿಷಯ ಅಲ್ಲ ನನಗೆ. 2,000 ರೂಪಾಯಿ 2,500 ರೂಪಾಯಿ ಖರ್ಚು ಮಾಡಿದರೆ ಗ್ಲಾಸ್ ಚೇಂಜ್ ಆಗುತ್ತೆ. ಬಟ್ ಏನಾಗುತ್ತೆ, ಶೋರೂಮಿಂದ ಬರೋಂಥ ಗ್ಲಾಸ್ ಒನ್ ಟೈಮ್ ತೆಗೆದಿವಪ್ಪ ಅಂದ್ರೆ ನೆಕ್ಸ್ಟ್ ಅವ್ರಿಗೆ ಕಣ್ಣೂರಿ ಬರೋದು ಬಿಸಿಲಿಗೆ. ಹಿಂಗಾಗಿ ಲೋಕಲ್ ಗ್ಲಾಸ್ ಹಾಕ್ಸೋದು ಬೇಡ ಅಂತಂದೇಳಿ ಇದೇ ಥರ ಬಿಟ್ಟಿರ್ತೀನಿ. ಬೇಕಂತ ಕಸ್ಟಮರಿಗೆ ಗ್ಲಾಸ್ ಹಾಕ್ಸ್ಕೊಡ್ತೀನಿ. ಒಂದು 100 ಗ್ಲಾಸ್ ಹಾಕ್ಸ್ಕೊಡ್ತೀನಿ. ಟೈರ್ ಕಮ್ಮಿ ಟೈರ್ ಹಾಕ್ಸ್ಕೊಡ್ತೀನಿ. ಅವ್ರು ಯಾವ ಥರ ಏನು ಕೇಳ್ತಾರೆ ಬಾಯ್ಬಿಟ್ಟು ಅದ್ರ ಮೇಲೆ ನಾನು ಏನು ಬೇಕೋ ಅವ್ರೆಲ್ಲ ಅನುಕೂಲ ಮಾಡ್ಕೊಡೋ ಜವಾಬ್ದಾರಿ ನಂದು. ಸರ್ ನೆಕ್ಸ್ಟ್ ಗಾಡಿ ಬಂದ್ಬಿಟ್ಟು ಟಾಟಾ AC ಗೋಲ್ಡ್ ಅಂತ BS4 2018 ಮಾಡಲಿದ್ದು. ಈ ಗಾಡಿ ಬಂದ್ಬಿಟ್ಟು ಗುಡ್ ಕಂಡೀಷನ್, 4 ಟೈರ್ ಓಕೆ ಇದೆ. ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀನಿ. ಲೋಕಲ್ ನಂಬರ್ ಗಾಡಿ, ಸಿಂಗಲ್ ಓನರ್, ಒರಿಜಿನಲ್ ಗಾಡಿ ಇದೆ ಸರ್ ಇದು. ಈ ಗಾಡಿ ಬಂದ್ಬಿಟ್ಟು ನಿಮಗೆ 3,25,000 ರೂಪಾಯಿ ಹೇಳ್ತೀನಿ. ವ್ಯಾಪಾರ ಕೂತ್ಕೊಂಡ್ರೆ 3 ಮೇಲೆ ವ್ಯಾಪಾರ ಆಗುತ್ತೆ. 2018 ಇದು BS4 ಟಾಟಾ AC ಗೋಲ್ಡ್. ಸರ್ ನಾನೊಂದು ಮಾತು ಹೇಳ್ತೀನಿ ಕೇಳ್ತೀರಾ, ಗಾಡಿ ಮೇಲೆ ಡಿಪೆಂಡಬಲ್ ಆಗುತ್ತೆ. ರೇಟ್ ಕಮ್ಮಿ ಆಗುತ್ತೆ ಅಂತ ಹಿಡ್ಕೊಬೇಡ್ರಿ. ಗಾಡಿ ಕಂಡೀಷನ್ ಮೇಲೆ ರೇಟ್ ಇರುತ್ತೆ. ಬಂದು ಒನ್ ಟೈಮ್ ಗಾಡಿ ನೋಡ್ರಿ, ಆಮೇಲೆ 10% ಹೆಚ್ಚಿಗೆ ಮಾಡ್ಕೊಡೋ ಜವಾಬ್ದಾರಿ ನಂದು. ಆಮೇಲೆ ಇಲ್ಲಿ ನೋಡಿ ಸರ್, ಇದು ಟಾಟಾ AC HT ಅಂತಂದೇಳಿ ಇದು BS4 ಮಾಡಲ್. ಇದು ಬಂದ್ಬಿಟ್ಟು 2018 ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀನಿ. ಇನ್ಸೂರೆನ್ಸ್, FC. ನಿಮಗೆ ಲೋನ್ ಬೇಕಂದ್ರೆ ಇಲ್ಲಿರೋಂಥ ಕಮರ್ಷಿಯಲ್ ವೆಹಿಕಲ್ ಎಲ್ಲ ಗಾಡಿಗೆ ಲೋನ್ ಮಾಡಿಸ್ಕೊಡ್ತೀನಿ. ಪದೇ ಲೋನ್ ಆಗುತ್ತೆ ಅಂತೇಳಿ ನೀವು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮ್ಗೆ ಏನು ಬೇಕೆಲ್ಲ ಅನುಕೂಲ ಮಾಡ್ಕೊಳ್ಳೋ ಜವಾಬ್ದಾರಿ ನಂದೆ. ಸರ್ ಇದು ಟೈರ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಸರ್. ಇಲ್ಲಿರೋಂಥ ಗಾಡಿಗಳು ಎಲ್ಲ ಟೈರ್ ಇರುತ್ತೆ. ಸಣ್ಣ ಪುಟ್ಟ ಕೆಲಸ ಇದೆಲ್ಲ ರೆಡಿ ಮಾಡಿಸಿ ಇಟ್ಟಿರ್ತೀವಿ. ಮತ್ತೆ ಮೇಲಾಗಿ ನಿಮಗಿನ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಬೇಕಂದ್ರೆ ಅದನ್ನು ಮಾಡಿಸ್ಕೊಡೋ ಜವಾಬ್ದಾರಿ ನಂದು ಸರ್. 2021 ದೋಸ್ತ್ ಪ್ಲಸ್ ಅಂತ ಸರ್. ದೋಸ್ತಲ್ಲಿ ಟೋಟಲ್ 4 ನಮೂನೆ ಗಾಡಿ ಬರುತ್ತೆ. ದೋಸ್ತ್ ಪ್ಲಸ್, ದೋಸ್ತ್ LS ಬಡ ದೋಸ್ತ್ ಅಂತಂದೇಳಿ. ಇದು ಬಂದ್ಬಿಟ್ಟು ದೋಸ್ತ್ ಪ್ಲಸ್ ಅಂದ್ರೆ 5 ಬೋಟಿಂಗ್ ಗಾಡಿ, ದೊಡ್ಡ ಗಾಡಿ ಇದು. ಪವರ್ ಸ್ಟೀರಿಂಗ್ ಗಾಡಿ ಬರುತ್ತೆ. ಇನ್ಸೂರೆನ್ಸ್, FC ಫ್ರೆಶ್ ಮಾಡಿಸ್ಕೊಡ್ತೀನಿ. CC ಕಂಡೀಷನ್ ಕೊಡ್ತೀನಿ. ಒಂದು 6.5 ಲಕ್ಷ ಹೇಳ್ತೀನಿ. ಒಂದು 6.25 ಬಂದ್ರೆ ಕೊಡ್ತೀನಿ. ಬೇಡ ಫುಲ್ ಕ್ಯಾಶ್ ಅಂದ್ರೆ 5,000 ರೂಪಾಯಿ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಲೋನ್ ಬೇಕಂದ್ರೆ ಮಾಡ್ಕೊಡ್ತೀನಿ. ಆಮೇಲೆ ನಮ್ಮಲ್ಲಿ ಇರೋಂಥ ವೆಹಿಕಲ್ಗಳೆಲ್ಲ ನೋಡ್ರಿ, ನಿಮ್ಗೆ ಯಾವ್ದು ಇಷ್ಟ ಆಗಿಲ್ಲಪ್ಪ ಅಂದ್ರೆ ಮತ್ತೆ ಕಸ್ಟಮರ್ ವೆಹಿಕಲ್ ಇರುತ್ತೆ, ಆ ವೆಹಿಕಲ್ ಸಮೇತ ತರಿಸ್ಕೊಡೋ ಜವಾಬ್ದಾರಿ ನಂದು. ನೋಡಿ ಟೋಟಲ್ ಈಗ ದೋಸ್ತ್ ವೆಹಿಕಲ್ ಬೇಕಪ್ಪ ಅಂದ್ರೆ 1 2 3 4 5 6 ಟೋಟಲ್ ಸದ್ಯ ಒಂದು 6 ವೆಹಿಕಲ್ ಇದೆ. ಈ ನೆಕ್ಸ್ಟ್ ದಸರಾ 12ನೇ ತಾರೀಕು 13ನೇ ತಾರೀಕು ಹಬ್ಬದ ಮೂಮೆಂಟಿಗೆ ಆ ಟೈಮ್ ಒಂದು 10ರಿಂದ 15 ವೆಹಿಕಲ್ ದೋಸ್ತ್ ಇರುತ್ತೆ. ಒಂದು 15 ಬುಲೋರೋ ಗಾಡಿ ಇರುತ್ತೆ. ಒಂದು 15 ಟಾಟಾ AC, 15 ಜೀತೋ, 15 ಸೂಪರ್. ಟೋಟಲ್ ಒಂದೇ ಟೈಮ್ ಅಂದ್ರೆ ಒಂದು 70-80 ಗಾಡಿ, ಕಮ್ಮಿ ಒಂದು 100 ಗಾಡಿ ಮುಟ್ಟ ತೋರಿಸೋ ಜವಾಬ್ದಾರಿ ನಂದು. ಇಲ್ಲಿ ನೋಡಿ ಸರ್, ಈ ಲೈನಲ್ಲಿ ಇರೋಂಥ ಪ್ರತಿಯೊಂದು ಗಾಡಿನೂ ಎಲ್ಲ ಟಾಪ್ ಇರೋ ಗಾಡಿಗಳೇ. ಸಣ್ಣ ಪುಟ್ಟ ಕೆಲಸ ಇರುತ್ತೆ, ಮಾಡಿಸಿಟ್ಟಿರ್ತೀನಿ. ನಿಮ್ಮ ಮನಸ್ಸಿಗೆ ಏನೋ ಸಮಾಧಾನ ಆಗಿಲ್ಲ, ಇದು ಮಾಡಿಸ್ಕೊಳ್ಳೋಣ, ಇದು ಒಂದು 2 ಟೈರ್ ಹಾಕ್ಸ್ಕೊಡ್ರಿ, ಇನ್ಸೂರೆನ್ಸ್ ಫ್ರೆಶ್ ಕಟ್ಕೊಡ್ರಿ. ಕೆಲವೊಂದು ಗಾಡಿಗೆ ಇನ್ಸೂರೆನ್ಸ್ 1 ತಿಂಗಳಿರುತ್ತೆ, 2 ತಿಂಗಳಿರುತ್ತೆ. ಬೇಡ, ಹೊಸ ಫ್ರೆಶ್ ಡಾಕ್ಯುಮೆಂಟ್ಸೇ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. 22 ಮಾಡಲಿದ್ದು ದೋಸ್ತ್
ದೋಸ್ತ್ LS ಅಂತ ಪವರ್ ಸ್ಟೇರಿಂಗ್ ಗಾಡಿ, ಇದು 6.75 ಹೇಳ್ತೀನಿ, ಒಂದು 6.5 ಲಕ್ಷ ಬಂದರೆ ಕೊಡ್ತೀನಿ. ಇದಕ್ಕೆ 5.5 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. ಆಮೇಲೆ ಸರ್ ಯಾವುದೇ ವೆಹಿಕಲ್ ಆಗಲಿ ನಮ್ಮಲ್ಲಿ ದೊಡ್ಡ ಗಾಡಿ ತೊಗೋಬೇಕಪ್ಪ ಅಂದರೆ, ಎಕ್ಸಾಂಪಲ್ ಉದಾಹರಣೆ ದೋಸ್ತು ಬುಲೋರೋ ಪಿಕಪ್ ಬುಲೋರೋ ಟ್ರಕ್ ಗಾಡಿ ತೊಗೋಬೇಕಪ್ಪ ಅಂದರೆ ಕಂಪಲ್ಸರಿ 1,25,000 ರೂಪಾಯಿ ಡೌನ್ ಪೇಮೆಂಟ್ ಬೇಕು ಸರ್. 1ರಿಂದ 1.5 ಲಕ್ಷ ರೂಪಾಯಿ ಒಳಗಡೆ. DL ಇಲ್ಲ ಅಂದರೆ 1.5 ಲಕ್ಷ ಬೇಕು ಸರ್. ಯಾಕಪ್ಪ ಅಂದರೆ ಫಂಡಿಂಗ್ ಕಮ್ಮಿ ಆಗುತ್ತೆ. ಕಂಪಲ್ಸರಿ DL ಇತ್ತಪ್ಪ ಅಂದರೆ 1.5 ಲಕ್ಷ ಮಟ್ಟ 10% ಹೆಚ್ಚು ಕಮ್ಮಿ ಲೋನ್ ಮಾಡಿಸ್ಕೊಡ್ತೀನಿ ನಿಮಗೆ. ಫಸ್ಟ್ ಮೇನ್ ಅದೇ ಸರ್. ಇವಾಗ ಏನು ಹೇಳಿದ್ರಲ್ಲ ಈ ಮಾತು, ಆಧಾರ್ ಕಾರ್ಡು ಪಾನ್ ಕಾರ್ಡು DL 100-200% ಸಿವಿಲ್ ಸ್ಕೋರ್ ಚೆನ್ನಾಗಿತ್ತು ಅಂದರೆ ನಾನಲ್ಲ, ನಿಮ್ಮೂರಲ್ಲಿ ನಿಮ್ಗೆ ಗೊತ್ತಿರೋ ಫೈನಾನ್ಸ್ನಲ್ಲಿ ಲೋನ್ ಮಾಡಿಕೊಡ್ತಾರೆ ಸರ್. ಇದು 19, ಇದು ದೋಸ್ತು, ಇದು LS ಬಂದ್ಬಿಟ್ಟು ಇದು ಸೆಕೆಂಡ್ ಓನರ್ ಗಾಡಿ, ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. ಒಂದು 6,20,000 ರೂಪಾಯಿ ಹೇಳ್ತೀವಿ, ಒಂದು 5.75 ಬೇಡ, ಒಂದು 5,10,000 ರೂಪಾಯಿ ಹೆಚ್ಚು ಕಮ್ಮಿ ಆಗುತ್ತೆ ನೋಡಿ ಸರ್. ಇಲ್ಲಿ ಈ ಲೈನ್ ಬಂದ್ಬಿಟ್ಟು ಟಾಟಾ AC ಟೋಟಲ್ ಈಗ 15 ಗಾಡಿ ಇದೆ. ಇಲ್ಲಿ 15 ಗಾಡಿ ಇದೆ ಸರ್ ಪ್ರೆಸೆಂಟ್. ಈಗ ಬಂದ್ಬಿಟ್ಟು ಇದು 2017 ಮಾಡಲು ಸರ್. ಟಾಟಾ AC HD ಅಂತಂದೇಳಿ 3.5 ಲಕ್ಷ ಹೇಳ್ತೀವಿ, ಡಾಕ್ಯುಮೆಂಟ್ ಫ್ರೆಶ್ ಮಾಡ್ಕೊಡ್ತೀವಿ. ಒಂದು 3,25,000 ಬಂದರೆ ಈ ಗಾಡಿನ ಫೈನಲ್ ಮಾಡ್ತೀನಿ. 2017. ಆಮೇಲೆ ಇನ್ನೊಂದು ಮಾತು ಹೇಳ್ತೀನಿ ಕೇಳಿ ಸರ್. ಯಾವುದೇ ಆಗಲಿ ನೀವು ಫೋಟೋ ಹಾಕ್ರಿ, ಫೋಟೋ ಕಳಿಸಿ ಸರ್, ಫೋಟೋ ನೋಡ್ತೀನಿ ಅನ್ನೋದಕ್ಕಿಂತ ಡೈರೆಕ್ಟಾಗಿ ದಾವಣಗೆರೆ ಬರ್ರಿ. ನಿಮ್ಗೆ ಟೋಟಲ್ 70-80 ಗಾಡಿ ಸ್ಟಾಕ್ ಇರುತ್ತೆ. ಇಲ್ಲಿರೋಂಥ ಗಾಡಿ ಯಾವುದೇ ಇಷ್ಟ ಆಗಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೆ ನಿಮ್ಗೆ ವಾಪಸ್ ಕಳಿಸಲ್ಲ ನಾನು. ಮತ್ತೆ ಕಸ್ಟಮರ್ ಗಾಡಿ ಇರುತ್ತೆ, ಆ ಗಾಡಿ ತರಿಸ್ಕೊಟ್ಟು ನಿಮಗೆ ಏನು ಬೇಕು ನನ್ನ ಕಡೆಯಿಂದ ಎಲ್ಲ ಥರ ಅನುಕೂಲ ಮಾಡ್ಕೊಡೋ ಜವಾಬ್ದಾರಿ ನಂದು. ನಿಮ್ಮಲ್ಲಿ ಯಾವ್ದಾರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಕೊಡ್ಬೇಕಂತ ಮಾಡಿದಿರಿ, ಸೇಲ್ ಮಾಡೋಕ್ಕೆ ಎಲ್ಲಿ ಹೋಗ್ಬೇಕಂತ ಗೊತ್ತಿರಲ್ಲ. ನಿಮ್ಮಲ್ಲಿ ಯಾವ್ದೋ ಒಂದು ಟಾಟಾ AC ಆಗಲಿ, ಒಂದು ದೋಸ್ತ್ ಆಗಲಿ, ಬುಲೋರೋ ಆಗಲಿ, ಟೋಟಲ್ ಕಮರ್ಷಿಯಲ್ ವೆಹಿಕಲ್ ಯಾವುದೇ ವೆಹಿಕಲ್ ಆಗಲಿ ನೀವು ಏನೋ ಸೇಲ್ ಮಾಡ್ಬೇಕಂದ್ರೆ ಆ ಗಾಡಿ ಫೋಟೋ RC ಕಾರ್ಡ್ ನಂಗೆ ಹಾಕಿದ್ರೆ ನಿಮ್ದು ಏನೈತೆ ಬಜಾರ್ ರೇಟ್ ಅಂತ ಹೇಳ್ರಿ. ಆ ರೇಟಿಗೆ ಏನೋ 10% ಹೆಚ್ಚು ಕಮ್ಮಿ ನಾನು ತೊಗೊತೀನಿ. ಇಲ್ಲ ಸರ್ ನಾನು ಲಾಸ್ ಆಗ್ತದೆ ನಾನು ತೊಗೊಂಬಂದು ನಮ್ಮ ಸಮಾಜ ಆಟೋ ಕನ್ಸಲ್ಟೆಂಟ್ ಬಿಟ್ಕೊಡ್ರಿ. ನಮ್ದು ಏನೈತೆ ಒಂದು ವಾರ 10 ದಿವಸ 15 ದಿವಸ ಗಾಡಿ ಸೇಲ್ ಮಾಡ್ಕೊಡೋ ಜವಾಬ್ದಾರಿ ನಂದು. ಆಮೇಲೆ ಇಲ್ಲಿರೋಂಥ ಗಾಡಿಗಳು ಇಷ್ಟು ಡೀಲರ್ ಗಾಡಿಗಳೆಲ್ಲ ಕಸ್ಟಮರ್ ಗಾಡಿನಿದೆ, ನನ್ನ ಗಾಡಿನಿದೆ. ಆಮೇಲೆ ನಿಮ್ದು ಯಾವ್ದಾರು 1-2 ಗಾಡಿ ತೊಗೊಂಬಂದು ಕೊಟ್ಟರೆ ಸೇಲ್ ಮಾಡ್ಕೊಡ್ತೀನಿ. ಅದ್ರ ಬಗ್ಗೆ ಇನ್ನೊಂದು ಮಾತಿಲ್ಲ. ನಿಮ್ಗೆ ಏನು ಬೇಕು ಗಾಡಿ ಮಾರಿದ್ಮೇಲೆ ಪೇಮೆಂಟ್ ಕ್ಲಿಯರ್ ಆಗಬೇಕು, ಪೇಮೆಂಟ್ ಕ್ಲಿಯರ್ ಮಾಡ್ಕೊಡೋ ಜವಾಬ್ದಾರಿ ನಂದು. ಈಗ ಡೀಲರ್ ಗಾಡಿ ಬಿಟ್ಕೊಂಡು ಮಾರ್ತಾರೆ, ಗಾಡಿ ಚೆನ್ನಾಗಿರಲ್ಲ ಅಂತಾರೆ. ಇದಕ್ಕೊಂದು ಕರೆಕ್ಟಾಗಿ ಒಂದು ಇರ್ತಕ್ಕಂಥ ಒಂದು ಮಾತು ಹೇಳ್ಬಿಡಿ ಸರ್. ಅದೇ ಮಾತು ಸರ್ ನಿಮ್ಗೆ ಹೇಳಿದ್ದು. ಇಲ್ಲಿ 70-80 ಗಾಡಿ ಇದೆ ಅಂದರೆ 70-80 ಗಾಡಿ ಒಬ್ಬರು ಡೀಲರ್ ಅಲ್ಲ. ಒಬ್ಬರು ಡೀಲರ್ 70-80 ಗಾಡಿ ಹಾಕ್ಬೇಕು. ಕಮ್ಮಿ ಅಂದ್ರೆ 3 ಕೋಟಿ ರೂಪಾಯಿ ದುಡ್ಡು ಬೇಕಾಗ್ತೈತೆ. 3 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 70-80 ಗಾಡಿ ಯಾರು ತಂದಾಕಲ್ಲ. ಇಲ್ಲಿ ಡೀಲರ್ ಗಾಡಿನಿದೆ, 1-2 ಕಸ್ಟಮರ್ ಗಾಡಿ ಇದೆ. ಆಮೇಲೆ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಕೆಲವು ಎಕ್ಸ್ಚೇಂಜ್ ಮಾಡೋಕೆ ಬಂದರೆ ಗಾಡಿಗಳು ಬಿಟ್ಟೋಗಿದ್ದಾರೆ ಶೋರೂಮ್ನಲ್ಲಿ. ನಮ್ಮಲ್ಲಿ ಇರೋ ಅಂಥ 80 ಗಾಡಿ ಒಬ್ಬರು ಅಲ್ಲ, ಎಲ್ಲ ಕಸ್ಟಮರ್ ಗಾಡಿ ಇದೆ, ಡೀಲರ್ ಗಾಡಿ ಇದೆ. ಶೋರೂಮ್ ಬಂದರೆ ಎಕ್ಸ್ಚೇಂಜ್ ಮಾಡೋ ಗಾಡಿಗಳು ಸಮೇತ ಇಲ್ಲಿ ಸೇಲ್ ಮಾಡಿಕೊಡ್ರಿ ಅಂತ ಬಿಟ್ಟೋಗಿದ್ದಾರೆ. ನಮ್ದು ಏನಾಗುತ್ತೆ ಆಫೀಸ್ ಕಡೆಯಿಂದ ಏನು ಬೇಕು ಎಲ್ಲ ಸಪೋರ್ಟ್ ಮಾಡೋ ಜವಾಬ್ದಾರಿ ನಂದು. ನಿಮ್ದು ಯಾವ್ದಾರು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಕೊಡ್ಬೇಕಂದ್ರೆ ಆ ಗಾಡಿ ಫೋಟೋಸ್ ಹಾಕ್ರಿ ಇದೇ ನಂಬರ್ಗೆ. ಆಮೇಲೆ ನಂಬರ್ ಹೇಳ್ತೀನಿ ಸರ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. 9945443886 9945443886 ಸರ್. ಇದು ಬಂದ್ಬಿಟ್ಟು ಬಡ ದೋಸ್ತ್ ಅಂತೇಳಿ. ದೋಸ್ತಲ್ಲಿ 3 ನಮೂನೆ ಬರುತ್ತೆ. I2, I3, I4 ಅಂತಂದು. I4 ಇದು ದೊಡ್ಡ ಗಾಡಿ ಬಂದ್ಬಿಟ್ಟಿದ್ದು. I4 2023 ಸಿಂಗಲ್ ಓನರ್ ಗಾಡಿ, 40,000 ಓಡಿದೆ. ಡಾಕ್ಯುಮೆಂಟ್ ಫ್ರೆಶ್ ಮಾಡಿಸ್ಕೊಡ್ತೀನಿ. 7 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 8,75,000 ರೂಪಾಯಿ ಹೇಳ್ತೀನಿ. ವ್ಯಾಪಾರಕ್ಕೆ ಬಂದರೆ ಒಂದು 8.5 ಲಕ್ಷ ಕೂಡ ಆಗುತ್ತೆ. ಆಮೇಲೆ ಫ್ರಂಟಲ್ಲಿ 2 ಟೈರ್ ಕಮ್ಮಿ ಇದೆ, 2 ಟೈರ್ ಫ್ರೆಶ್ ಹಾಕಿ ಕೊಡ್ತೀನಿ. ಡಾಕ್ಯುಮೆಂಟ್ ಫ್ರೆಶ್, 2 ಟೈರ್ ಫ್ರೆಶ್, 8.75. ವ್ಯಾಪಾರಕ್ಕೆ ಬಂದರೆ 8.5 ಲಕ್ಷ ಕೂಡ ಆಗುತ್ತೆ. ಈ ಗಾಡಿ 7 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಹಾಕಿದ್ರೆ ಕರ್ನಾಟಕದ ಯಾವುದೇ ಮೂಲಿಂದ ಬರ್ರಿ ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿ ಬಗ್ಗೆ. ಆಮೇಲೆ ಇದು ನೋಡಿ ಸರ್, ಇದು 2023 ಇದು ಬಂದ್ಬಿಟ್ಟು I2 ಅಂತಂದೇಳಿ. ಅದು I4, ಇದು I2. ಅದಕ್ಕಿಂತ ಸ್ವಲ್ಪ ಸಣ್ಣದ ಗಾಡಿ ಇದು. 2023 8 ತಿಂಗಳ ಡಾಕ್ಯುಮೆಂಟ್ ಇದೆ. ಒಂದು 8.5 ಲಕ್ಷ ಹೇಳ್ತಾರೆ, 8 ಲಕ್ಷ ಬಟ್ 10-20 ಹೆಚ್ಚು ಕಮ್ಮಿ ಆಗುತ್ತೆ. ಮಾಡಲ್ ಸೇಮ್ ಬಟ್ I4, I2 ಇದು ಸಿಂಗಲ್ ಓನರ್ ಗಾಡಿ ಸರ್. ಅದು ಸಿಂಗಲ್ ಓನರ್ ಗಾಡಿ, 2 ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ಬಂದ್ಬಿಟ್ಟು 8 ತಿಂಗಳ ಡಾಕ್ಯುಮೆಂಟ್ ಇದೆ. ಆ ಗಾಡಿ ಬಂದ್ಬಿಟ್ಟು 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC ಮಾಡಿಸ್ಕೊಡ್ತೀನಿ. ಫ್ರೆಶ್ ಮಾಡ್ಕೊಡ್ತೀನಿ. ಯಾಕಂತ ಕೇಳಿ ಸರ್, ನಿಂತರ ಗಾಡಿಗೆ ಇನ್ಸೂರೆನ್ಸ್ FC ಮಾಡಿ ನಿಲ್ಸಿದ್ರೆ ಪಾಪ ಬಂದಿರೋ ಕಸ್ಟಮರ್ಗೆ ಏನು ಲಾಭ ಆಗಲ್ಲ. ಗಾಡಿ ಕೊಡೋ ಟೈಮ್ನಾಗ ಅವತ್ತೇ ಅವ್ರು ಡಾಕ್ಯುಮೆಂಟ್ ಫ್ರೆಶ್ ಮಾಡಿಕೊಟ್ರೆ 1 ವರ್ಷ RTO ಹೋಗಿ ತಪ್ಪಿಡ್ತದೆ ಅವ್ರಿಗೆ. ಅವ್ರು ವ್ಯಾಪಾರ ಮಾಡ್ಕೊಂಡು ಅವ್ರ ಹೆಸರು ಮೇಲೆ ಡೈರೆಕ್ಟಾಗಿ ಇನ್ಸೂರೆನ್ಸ್ ಕಟ್ಟಿ ಅವ್ರ ಹೆಸರು ಮೇಲೆ ಸೀಸ್ ತಕ್ಕೊಟ್ಬಿಟ್ರೆ ಅವ್ರ ಸಮಸ್ಯೆ ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ ಸರ್. ಇದು ಇಂಟ್ರಾ ಇದು V20 ಅಂತಂದೇಳಿ. V20 ಬಂದ್ಬಿಟ್ಟು 2019 BS4 ಇದು. ಈ ಗಾಡಿ ಬಂದ್ಬಿಟ್ಟು ಇದಕ್ಕೂ ಡಾಕ್ಯುಮೆಂಟ್ ಹೊಸದು ಮಾಡಿಸ್ಕೊಡ್ತೀವಿ. ಇಲ್ಲಿರೋಂಥ ಗಾಡಿಗಳು 99% ಯಾವುದೇ ಗಾಡಿ ತೊಗೊಂಡ್ರೂ ಡಾಕ್ಯುಮೆಂಟ್ ಫ್ರೆಶ್ ಮಾಡಿಕೊಡೋ ಜವಾಬ್ದಾರಿ ನಮ್ಮದು. ಯಾಕಂತ ಕೇಳಿದ್ರೆ 1 ತಿಂಗಳ 2 ತಿಂಗಳಿದ್ರೆ ಅದು ಕನ್ಸಿಡರ್ ಆಗಲ್ಲ, ಲೋನ್ ಆಗಲ್ಲ, ನಿಮ್ಗೆ ಅದಕ್ಕೂ ಯೂಸ್ ಆಗಲ್ಲ. ಹೊಸ 1 ವರ್ಷ ಇನ್ಸೂರೆನ್ಸ್ ಕಟ್ಕೊಟ್ಬಿಟ್ರೆ ನಿಮ್ಗೆ 1 ವರ್ಷದ ಮಟ್ಟ ಇನ್ಸೂರೆನ್ಸ್ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಬಂದ್ಬಿಟ್ಟು 4.5 ಲಕ್ಷ ಹೇಳ್ತೀವಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 4 ಮೇಲೆ ಒಂದು 5,000 ಆಗ್ಬೋದು, 10,000 ಆಗ್ಬೋದು. ಬೇಡ ಫುಲ್ ಕ್ಯಾಶ್ 4 ಲಕ್ಷ ಕೊಡೋ ಜವಾಬ್ದಾರಿ ನಂದು. ಆಮೇಲೆ ನೋಡಿ ಸರ್, ಈ ಥರ ನೋಡಿ ಸರ್, ಟಾಟಾ AC ನಿಮಗೆ ಈ ಥರ ನೋಡ್ಕೊಂತ ಹೋಗ್ರಿ. ಟಾಟಾ AC ಟೋಟಲ್ ನಿಮಗೆ 2008ರಿಂದ ಹಿಡ್ಕೊಂಡು 2008, 2009, 10, 11, 12, 13, 14 ಆ ಥರ ಐತಲ್ಲ. ಟೋಟಲ್ 15ರಿಂದ 20 ವೆಹಿಕಲ್ ಅಂತ ಸ್ಟಾಕ್ ಸಿಗುತ್ತೆ. ಲೋ ಮಾಡಲಿಂದ ಐ ಮಾಡಲು, ರೀಸೆಂಟ್ ಮಾಡಲು 22, 23 ಮಾಡಲು ಮಾಡೋನು ಸಿಗುತ್ತೆ. ಇದು ನೋಡಿರಿ 22 ಮಾಡಲು. ಇದು
ಟಾಟಾ ಎಸ್ ಇದು ಬಂದುಬಿಟ್ಟು ಪೆಟ್ರೋಲು. ನಿಮಗೆ ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. ಒಂದು 3.5 ಲಕ್ಷ ಹೇಳ್ತೀನಿ, ಒಂದು 10-20 ಸಾವಿರ ಹೆಚ್ಚಿಗೆ ಬಂದರೆ ಕೊಡ್ತೀನಿ. ಈ ಗಾಡಿ ಸಮೇತ ಲೋನ್ ಮಾಡಿಸ್ಕೊಡ್ತೀನಿ ನಿಮಗೆ. ಪೆಟ್ರೋಲ್ ವೆಹಿಕಲ್ಗೆ ಲೋನ್ ಆಗುತ್ತೆ, ಡೀಸೆಲ್ ವೆಹಿಕಲ್ ಲೋನ್ ಆಗುತ್ತೆ, CNG ವೆಹಿಕಲ್ಗೆ ಲೋನ್ ಆಗುತ್ತೆ. ಇಲ್ಲಿರೋಂಥ ಯಾವುದೇ ಕಮರ್ಷಿಯಲ್ ವೆಹಿಕಲ್ ತೊಗೊಂಡ್ರೆ ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಇದು ಬಂದುಬಿಟ್ಟು 2020 BS6 ಇದು ಇವಾಗ ನೋಡಿದ್ರಲ್ಲ BS ಇದು 6 ಇದು ಪೆಟ್ರೋಲ್ ಗಾಡಿ, ಇದು ಡೀಸೆಲ್ ಗಾಡಿ. ಈ ಗಾಡಿ ಬಂದುಬಿಟ್ಟು 4 ಲಕ್ಷ ಹೇಳ್ತೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 375 380 ಬೇಡ. ಫುಲ್ ಕ್ಯಾಶ್ ಅಂದ್ರೆ 3,50,000 ಮೇಲೆ ಒಂದು 5,000 ಬಂದರೆ ಗಾಡಿ ಕೊಟ್ಬಿಡ್ತೀವಿ. ಟೋಟಲಿ ಇಲ್ಲಿ ಮೆಗಾ ಬಂತು, ಮೆಗಾ ಎಕ್ಸೆಲ್ ಬಂತು, ಟಾಟಾ ಎಸ್ ಎಕ್ಸೆಲ್, ಜೀತೋ ಪ್ಲಸ್. ಟೋಟಲ್ ಕಮರ್ಷಿಯಲ್ ವೆಹಿಕಲಲ್ಲಿ ಎಷ್ಟು ಕಂಪ್ನಿ ಗಾಡಿ ಇದೆ, ಎಷ್ಟು ಥರ ಗಾಡಿ ಇರುತ್ತೆ, ಎಲ್ಲ ಪ್ರತಿಯೊಂದು ಗಾಡಿ ಸಿಗುತ್ತೆ. 2020 ಮಾಡಲು ಸಿಂಗಲ್ ಓನರ್ ಗಾಡಿ, ಡಾಕ್ಯುಮೆಂಟ್ ಹೊಸದಾಗುತ್ತೆ. 4 ಲಕ್ಷ ಹೇಳ್ತೀನಿ, 375 ಬಂದರೆ ಕೊಡ್ತೀನಿ. 3,25,000 ಲೋನ್ ಆಗುತ್ತೆ, 50,000 ಡೌನ್ ಪೇಮೆಂಟ್. 10-20 ಹೆಚ್ಚು ಕಮ್ಮಿ ನೀವು ಪೇಮೆಂಟ್ ಅಡ್ಜಸ್ಟ್ ಮಾಡ್ಕೊಂಬರ್ರಿ, ಗಾಡಿ ಕೊಡೋ ಜವಾಬ್ದಾರಿ ನಮ್ಮದು. DL ಇತ್ತಪ್ಪ ಅಂತ 50,000 ರಿಂದ 60,000 ತೊಗೊಂಬರ್ರಿ, ಟಾಟಾ ಎಸ್ ವೆಹಿಕಲ್ ಲೋನ್ ಮಾಡಿಸ್ಕೊಡ್ತೀನಿ. ಇದು 2016 ಮಾಡಲು ಸರ್ HT, ಇದು BS4. ಇದು ಒಂದು 3 ಲಕ್ಷ ರೂಪಾಯಿ ಹೇಳ್ತೀವಿ, ಒಂದು 5,000 10,000 ಹೆಚ್ಚು ಕಮ್ಮಿ ಬಂದರೆ ಈ ಗಾಡಿನ ಕೊಡ್ತೀವಿ. 325 BS4 325 ಹೇಳ್ತೀವಿ, 3 ಲಕ್ಷ ಫೈನಲ್. ಬೇಡ ಫುಲ್ ಕ್ಯಾಶ್ ಅಂದ್ರೆ 5,000 ಹೆಚ್ಚು ಕಮ್ಮಿ ಕೊಡ್ತೀನಿ. ನಿಮಗೆ ಯಾವುದೇ ಗಾಡಿ ಇಲ್ಲಿ ತೊಗೋಬೇಕಪ್ಪ ಅಂದರೆ ನಿಮಗೆ ಅರ್ಧ ಗಂಟೆ ಅಲ್ಲ 1 ಗಂಟೆ ಟೈಮ್ ತೊಗೊಳ್ರಿ. ಇಲ್ಲಿರೋಂಥ ವೆಹಿಕಲ್ಗಳು ತೊಗೊಂಡೋಗ್ರಿ, ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕ್ ಶೋರೂಮ್ ಎಲ್ಲ ಚೆಕ್ ಮಾಡಿಸ್ಕೊಳ್ರಿ. ನಿಮಗೆ ಮನಸ್ಸಿಗೆ ಸಮಾಧಾನ ಆದಮೇಲೆ ಗಾಡಿ ಫೈನಲೈಸ್ ಮಾಡೋಣ ಅಂತ. ಇದು 2009 ಮಾಡಲ್ ನೋಡಿ ಸರ್, ಇದು ಹೆಂಗಿದೆ, ಗುಡ್ ಕಂಡೀಷನ್. 2018 ಅಂದ್ರೆ ಹೋಗ್ತಾರೆ ಆ ಕಂಡೀಷನ್ ಗಾಡಿ ಇದೆ. ಸಣ್ಣ ಪುಟ್ಟ ಟಿಂಕರಿಂಗ್ ಪೇಂಟ್ ಆಗಿದೆ, ಮೇನ್ ಗ್ಲಾಸ್ ಹೊಸ ಹಾಕ್ಸಿದ್ದಾರೆ. 2009 ಮಾಡಲು 9-8-10 ರಿಜಿಸ್ಟ್ರೇಷನ್ ನೋಡಿ ಸರ್. ಅಪ್ ಟು ರೆಡಿ ಇರೋ ಗಾಡಿ. ಏನು ಸಣ್ಣ ಬಜೆಟ್ನ ಯಾರೋ 1.5 ಲಕ್ಷ ರೂಪಾಯಿ, 1,25,000 ರೂಪಾಯಿ, 1,30,000 ರೂಪಾಯಿ ಆ ಬಜೆಟಿನ ಗಾಡಿ ಹುಡುಕ್ತಿರ್ತಾರಲ್ಲ, ಆ ಬಜೆಟ್ನವ್ರಿಗೆ ಈ ಗಾಡಿ ಬಂದರೆ ಕಂಪಲ್ಸರಿ ಸಿಗುತ್ತೆ. ಆಮೇಲೆ 2008 ಆಮೇಲೆ ಸಣ್ಣ ಪುಟ್ಟ ಹೋಟ್ಲು ಮಾಡೋಕ್ಕೆ ಲೋ ಮಾಡಲ್ ಗಾಡಿ ಬೇಕಂದ್ರೆ ನಮ್ಮಲ್ಲಿ ಸಿಗುತ್ತೆ. ಸಣ್ಣ ಗಾಡಿ ಅಂದರೆ 50,000 ಗಾಡಿ ಕೊಡ್ತೀನಿ. ಕಮರ್ಷಿಯಲ್ ವೆಹಿಕಲ್ ಯಾವುದೇ ತೊಗೊಳ್ಳಿ, ಒಂದು 50,000 ಟಾಟಾ ಎಸಿ ಕೊಡಿಸೋ ಹಣ್ಣು ಮಾರೋಕ್ಕೆ, ತರಕಾರಿ ಮಾರೋಕ್ಕೆ ಅಂದರೆ ಅದಕ್ಕೆ ಸಮೇತ ಗಾಡಿ ಕೊಡೋ ಜವಾಬ್ದಾರಿ ನಂದು. ಇದು ನೋಡ್ರಿ 2018 HT ಇದು ಅಪ್ ಟು ರೆಡಿ ಇರೋ ಗಾಡಿ ನೋಡ್ರಿ. ಒಂದು ಡೋರ್ ನೋಡ್ರಿ, ಒಂದು ಟೈರ್ ನೋಡ್ರಿ, ಟಿಂಕರಿಂಗು, ಪೇಂಟು, ಸಣ್ಣ ಪುಟ್ಟ ಗಾಡಿಯಲ್ಲಿ 10-20,000 ಏನೇ ಖರ್ಚಿದ್ರು ಅಪ್ ಟು ರೆಡಿ ಮಾಡಿ ನಿಲ್ಸಿರ್ತೀನಿ ಗಾಡಿನ. ಆಮೇಲೆ ನೀವು ಬಂದ್ಮೇಲೆ ಇನ್ನೂ 50,000 ರೂಪಾಯಿ ಖರ್ಚಿದ್ರೆ ಹೇಳ್ರಿ, ಅದನ್ನು ನಾನು ರೆಡಿ ಮಾಡಿಸ್ಕೊಡ್ತೀನಿ. ಯಾಕಂತ ಕೇಳಿ ಸರ್, ಎಲ್ಲರೂ 4 ರೂಪಾಯಿ ದುಡಿಬೇಕಂತ ಆಸೆ ಪಡ್ತಾರೆ, ಅವ್ರಿಗೆ ಏನು ಬೇಕು ಅನುಕೂಲ ಮಾಡ್ಕೊಡೋ ಜವಾಬ್ದಾರಿ ನಂದು. ಇದು ಬಂದ್ಬಿಟ್ಟು 2018 ಇದು BS4, ಇದು ಟಾಟಾ ಎಸ್ HT, ಇದು 3.5 ಲಕ್ಷ ಹೇಳ್ತೀನಿ, ಒಂದು 3,25,000 ಬಂದರೆ ಇದನ್ನು ಗಾಡಿ ಕೊಡ್ತೀನಿ. ಇದಕ್ಕೆ 2,75 2,80 ಲೋನ್ ಆಗುತ್ತೆ. 50,000 60,000 ರೂಪಾಯಿ ಕ್ಯಾಶ್ ತೊಗೊಂಬರ್ರಿ, ಲೋನ್ ಮಾಡಿಸಿ ಗಾಡಿ ಕೊಡ್ತೀನಿ. ಟಾಟಾ ಎಸ್ 70,000 ರೂಪಾಯಿ ಇದು ಭಾಳ ಸರ್. 70,000 ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಬರಿ. ಟಾಟಾ ಎಸ್ ಯಾವ್ದಾರು ತೊಗೊಳ್ರಿ, ಕಮ್ಮಿ ಮಾಡ್ಲಾರ ತೊಗೊಳ್ರಿ, ಮಾಡಲ್ ಗಾಡಿನ ತೊಗೊಳ್ರಿ. ಆಮೇಲೆ 2013-14 ಮೇಲಿರೋಂಥ ವೆಹಿಕಲ್ಗಳಿಗೆ ಲೋನ್ ಆಗುತ್ತೆ. ಕಮ್ಮಿ ಮಾಡಲಿ ಲೋನ್ ಆಗಲ್ಲ. ಕಮ್ಮಿ ಮಾಡಲಿ ಟಾಟಾ ಎಸ್ ಆಗಲಿ, ದೋಸ್ತ್ ಆಗಲಿ, ಜೀತೋ ಆಗಲಿ, ಮಹೇಂದ್ರ ಮ್ಯಾಕ್ಸಿಮಮ್ ಆಗಲಿ, ಯಾವುದೇ ವೆಹಿಕಲ್ ತೊಗೊಂಡ್ರು 2013 ಒಳಗಿರೋಂಥ ಗಾಡಿ ಯಾವುದೇ ಗಾಡಿ ಲೋನ್ ಆಗಲ್ಲ. 13 ಮೇಲೆ ಯಾವುದೇ ಗಾಡಿ ತೊಗೊಳ್ರಿ, ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ. ಯಾವುದೇ ಊರಿಂದ ಬರುತ್ತೆ ಅದೇ ಊರಲ್ಲೇ ಲೋನ್ ಮಾಡಿಸ್ಕೊಡ್ತೀನಿ. ಇದು ನೋಡಿ ಸರ್, ಇದು 2020 ಇದು BS6, ಇದು 4 ಲಕ್ಷ ರೂಪಾಯಿ ಹೇಳ್ತೀನಿ, 375 ಬಂದರೆ ಕೊಡ್ತೀನಿ. ಸೂಪರ್ ಕ್ಯಾರಿ CNG ವಿತ್ ಪೆಟ್ರೋಲ್. CNG ವಿತ್ ಪೆಟ್ರೋಲ್ ಗಾಡಿ. ಹಾಂ ಸರ್, ಇದು ಹೆಂಗಪ್ಪ ಅಂದರೆ 2-in-1 ಪೆಟ್ರೋಲ್ಗೆ ಮೇಂಟೈನ್ ಮಾಡ್ಬೋದು, CNGಗೆ ಮೇಂಟೈನ್ ಮಾಡ್ಬೋದು. CNG ನಮ್ಮೂರಲ್ಲಿಲ್ಲ, ನಿಮ್ಮೂರಲ್ಲಿಲ್ಲ, ನಮ್ಮೂರಲ್ಲಿ ಟ್ಯಾಂಕ್ ಇಲ್ಲ, ನಿಮ್ಮೂರಲ್ಲಿ ಬಂಕ್ ಇಲ್ಲ ಅನ್ನೋದಕ್ಕಿಂತ CNG ಇರೋ ಜಾಗ CNG ಮೇಂಟೈನ್ ಮಾಡ್ಬೋದು, CNG ಇಲ್ಲದ ಜಾಗದಾಗೆ ಪೆಟ್ರೋಲ್ ಮೇಂಟೈನ್ ಮಾಡ್ಬೋದು. ಆಮೇಲೆ ಒಳ್ಳೆ ಮೈಲೇಜ್ ಇರುತ್ತೆ, ಒಳ್ಳೆ ಪಿಕಪ್ ಇರುತ್ತೆ. ಟಾಟಾ ಎಸ್ಗಿನ ಸ್ಪೀಡಾಗಿ ಓಡುತ್ತೆ, ಬಾಡಿಗೆಯಲ್ಲಿ ಮೇಂಟೆನೆನ್ಸ್ ಮಾಡ್ಕೋಬೋದು. ಇದು 2021 ಸಿಂಗಲ್ ಓನರ್. ಇದಕ್ಕೂ ಸಂಬಂಧ ಡಾಕ್ಯುಮೆಂಟ್ ಹೊಸದು ಮಾಡ್ಕೊಡ್ತೀನಿ. 4.5 ಲಕ್ಷ ಹೇಳ್ತೀನಿ, ಒಂದು 4,10,000 ಬೇಡ 5,000 ಹೆಚ್ಚು ಕಮ್ಮಿ ಬಂದರೆ ಈ ಗಾಡಿನ ಫೈನಲ್ ಮಾಡ್ತೀನಿ. ಈ ಗಾಡಿ ಸಮೇತ ಲೋನ್ ಆಗುತ್ತೆ ನಮ್ಮಲ್ಲಿ. ಡೈಲಿ 3-4 ಗಾಡಿ ಸೇಲ್ ಆಗುತ್ತೆ, 3-4 ಗಾಡಿ ಬರುತ್ತೆ. ಒಂದು 10 ಗಾಡಿ ಹೋಗುತ್ತೆ, 10 ಗಾಡಿ ಬರುತ್ತೆ. ತಿಂಗಳಲ್ಲಿ 40-50 ಗಾಡಿ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ನೋಡಿರೋ ಗಾಡಿ ನಾಳೆ ಇರಲ್ಲ, ನಾಳೆ ನೋಡಿರೋ ಗಾಡಿ ನಾಳೆ ಇರಲ್ಲ. ಆಮೇಲೆ ನೀವು ಯೂಟ್ಯೂಬ್ ಏನು ನೋಡ್ತಿದ್ರಲ್ಲ, ಇವಾಗ ನೋಡ್ತಿರೋ ಗಾಡಿ 2 ದಿವಸ ಮತ್ತೆ ಚೇಂಜ್ ಆಗ್ತಿರ್ತೈತೆ. ನೀವು ಇವತ್ತು ನೋಡಿರೋ ಗಾಡಿ ನಾಳೆ ಸಿಗ್ಬೋದು, ನಾಳೆ ಸೇಲ್ ಆಗ್ಬೋದು. ಮಾತಕ್ಕೂ ಯಾವುದೇ ಮಾತಿಗೆ ವಾಪಸ್ ಕಳ್ಸಲ್ಲ ಅವ್ರಿಗೆ. ಗಾಡಿ ತೊಗೋಬೇಕಂತ ಬಂದಿನ ಸರ್, ನಾನು ನೋಡಲೇಬೇಕು, ಒಳ್ಳೆ ಗಾಡಿ ಕೊಡ್ರಿ ಅಂದರೆ ಅವ್ರ ಮನಸ್ಸಿಗೆ ಸಮಾಧಾನ ಆಗೋ ಮಟ್ಟ ಗಾಡಿ ತೋರಿಸೋ ಜವಾಬ್ದಾರಿ ನಂದು. ಇದು ಬಂದ್ಬಿಟ್ಟು 2019 ಇದು BS4, ಇದು 375 ಹೇಳ್ತೀವಿ, 3.5 ಲಕ್ಷ ಬಂದ್ರೆ ಈ ಗಾಡಿ ಕೊಡ್ತೀವಿ. ಚಾಂದಿನಿ ಅಂತಂದ್ರೆ ಅವ್ರು ನೋಡಿಸ್ತಾ ಇಲ್ಲಿ ಒಂದು ಉದಾಹರಣೆ ನೋಡ್ಕೊಂಡ್ರಿ. ಇಲ್ಲಿ ಚಾಂದಿನಿ ನ್ಯೂ ಲುಕ್, ಚಾಂದಿನಿ ಅಂತ ಏನು ಬರುತ್ತಲ್ಲ ಬೋರ್ಡು, 1, 2, 3, 4 ಗಾಡಿ ತಂದು ಸೇಲ್ ಮಾಡೋ ಸಮೇತ ನಮ್ಮ ಆಫೀಸಲ್ಲಿ ಬಿಡ್ತಾರೆ. ಈಗ ಸಣ್ಣ ಪುಟ್ಟ ಒಂದು 10 ಲಕ್ಷ 15 ಲಕ್ಷ ಅಮೌಂಟ್ ಹಿಡ್ಕೊಂಡು 4 ಗಾಡಿ ತೊಗೊಂಬಂದು ಸಣ್ಣ ಪುಟ್ಟ ಕೆಲಸ ಮಾಡಿಸಿ ತೊಗೊಂಬಂದು ನಮ್ಮ ಆಫೀಸಲ್ಲಿ ಬಿಡ್ತಾರೆ. ಆ ಗಾಡಿ ಸಮೇತ ನಾನೇ ಸೇಲ್ ಮಾಡಿಕೊಡ್ತೀನಿ. ನಿಮ್ದು ಯಾವ್ದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಇದ್ದರೆ ತೊಗೊಂಬಂದು ಕೊಟ್ಟರೆ ಸೇಲ್ ಮಾಡಿಕೊಡೋ ಜವಾಬ್ದಾರಿ ನಂದು. ಇಲ್ಲಿರೋ ಟೋಟಲ್ 80 ಗಾಡಿ ಒಬ್ಬರು ಬರಲ್ಲ, 80 ಗಾಡಿ 4 ಗಾಡಿ 5 ಗಾಡಿ 6 ಗಾಡಿ ತಂದು ಮಾರೋ ಸಮೇತ ಬಿಟ್ಟು ಹೋಗ್ತಾರೆ. ಅವ್ರದ್ದೆಲ್ಲ ನೇಮ್ ಬೋರ್ಡ್, ಅವ್ರದ್ದೊಂದು ಸಿಂಬಲ್ ಇಲ್ಲಿ ನೋಡ್ರಿ, ನ್ಯೂ ಲುಕ್ ಅಂತ ಟೋಟಲ್ ಇವರ ಒಂದು 8 ಗಾಡಿ ಇದೆ ಆಫೀಸಲ್ಲಿ. ಚಾಂದಿನಿ ಅವ್ರದ್ದೊಂದು 7-8 ಗಾಡಿ ಇದೆ. ಆಮೇಲೆ ಇಲ್ಲಿ ಅವ್ರೊಂದು ಸಿಂಬಲ್ ಮಾಡ್ಕೊತಾರೆ. ಆ ಗಾಡಿ ಒಂದು ಬಜರಂಗಿ ಅವರ ಒಂದು 8 ಗಾಡಿ ಇದೆ. ಇಲ್ಲಿ ವಿಂದ ಡ್ರೀಮು, ವಿನಾಯಕ ಪ್ರಸನ್ನ, ಒಬ್ಬೊಬ್ಬರು ಒಂದು ಸಿಂಬಲ್ ಮಾಡ್ಕೊಂಡು 1, 2, 3, 4 ಗಾಡಿ ತೊಗೊಂಡು ಸೇಲ್ ಮಾಡೋಗ್ತಾರೆ. ಇಲ್ಲೇ ಗೊತ್ತಾಗುತ್ತೆ. ಈಗ ನೀವು ಸ್ವಂತ ನೀವೇ ವೆಹಿಕಲ್ ತರಕ್ಕಿಂತ ಎಲ್ಲರ ವೆಹಿಕಲ್ ಕೂಡ ಇರುತ್ತೆ, ಎಲ್ಲರ ತರ ಗಾಡಿ ಇರುತ್ತೆ ಸರ್. ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬಂದ್ರೆ ಯಾಕೆ ಇದು ಒಂದು ಸಿಂಬಲ್ ಹಾಕಂದ್ರಲ್ಲ, ಆ ಸಿಂಬಲ್ ಒಬ್ರು ಅವ್ರದ್ದು ಬೇರೆ ಗಾಡಿ. ಎಕ್ಸಾಂಪಲ್ ನಿಮ್ದು 1-2 ಗಾಡಿ ಯಾವ್ದು ಸೇಲ್ ಮಾಡಂಗಿದ್ರೆ ತೊಗೊಂಬಂದ್ಬಿಟ್ರೆ ಸೇಲ್ ಮಾಡ್ಕೊಡ್ತೀನಿ. ಇದು 2019 ಸರ್, 375 3.5 ಲಕ್ಷ ಬಂದ್ರೆ ಈ ಗಾಡಿ ಕೊಡ್ತೀವಿ. ಇದು ನೋಡಿ ಸರ್, HT ಇದು
ಇದು HD ಬಂದ್ಬಿಟ್ಟು ಇದು ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ 19 ಇದು 4,25,000 ರೂಪಾಯಿ ಹೇಳ್ತಾರೆ. ಯಾಕೆ ಸರ್ ಇದು ರೇಟ್ ಕಮ್ಮಿ ಇದೆ ಯಾಕೆ ರೇಟ್ ಜಾಸ್ತಿ ಅಂದರೆ ಶೋರೂಮಲ್ಲಿ ಈ ಗಾಡಿಗೆ ಆ ಗಾಡಿಗೆ 50,000 ರೇಟ್ ಡಿಫ್ರೆನ್ಸ್ ಇದೆ. ಟಾಟಾ ಎಸ್ HDಗೆ ಟಾಟಾ ಎಸ್ ಗೋಲ್ಡಿಗೆ. ಬಟ್ ಇಂಜಿನ್ ಗೇರ್ ಬಾಕ್ಸ್ ಟೈರ್ ಎಲ್ಲ ಸೇಮ್. ಬಟ್ ಏನಪ್ಪ ಶೋರೂಮಲ್ಲಿ ಜಸ್ಟ್ ಅದಕ್ಕೆ ಏನಪ್ಪ ಅಂದರೆ HD ಬಂದುಬಿಟ್ಟು ಸ್ಕ್ವೇರ್ ಬಲ್ಬ್ ಬರುತ್ತೆ, ಗೋಲ್ಡ್ ಬಂದುಬಿಟ್ಟು ರೌಂಡ್ ಬಲ್ಬ್ ಬರುತ್ತೆ. ಇಷ್ಟೇ ಡಿಫ್ರೆನ್ಸ್ ಸರ್. ಇಷ್ಟೇ ಡಿಫ್ರೆನ್ಸಿಗೆ ಐತೆ ಬಜಾರ್ದಾಗ 10-20,000 ರೇಟ್ ಡಿಮ್ಯಾಂಡ್. ಆ ಗಾಡಿ ಬೇಕಂದ್ರೆ 3,80,000 ಫೈನಲ್ ಆಗುತ್ತೆ 19 ಮಾಡಲು. ಇದು ಬಂದುಬಿಟ್ಟು 3,80 ಹೇಳ್ತೀವಿ, 3,5 ಲಕ್ಷ ಕೊಡ್ತೀವಿ. ಅದಕ್ಕೆ 25,000 ಡಿಫ್ರೆನ್ಸ್ ಇರುತ್ತೆ. ಆಮೇಲೆ ಮೇನ್ ಏನಪ್ಪ ಅಂದರೆ ಫೋಟೋದಲ್ಲಿ ನೋಡೋದಕ್ಕೆ ಡೈರೆಕ್ಟಾಗಿ ದಾವಣಗೆರೆ ಬನ್ನಿ ಸರ್, ಆಫೀಸಲ್ಲಿ ಇರೋಂಥ ಗಾಡಿಗಳು ನೋಡಿರಿ. ನಿಮ್ಗೆ ಯಾವ ಥರ ಗಾಡಿ ಬೇಕು ಆ ಥರ ಗಾಡಿ ಕೊಡೋ ಜವಾಬ್ದಾರಿ ನಂದು ಸರ್. ಜೀತಾ ಬಂದುಬಿಟ್ಟು ಇಲ್ಲಿ ಪೆಟ್ರೋಲು ಇದೆ, ಡೀಸೆಲ್ ಇದೆ. ಇದು ಜೀತಾ ಪ್ಲಸ್ ಅಂತ ಸರ್. ಇದು ಜೀತಾ ಪ್ಲಸ್ ಅಂತ 7 ಅಡಿ ಬಾಡಿ ಬರುತ್ತೆ. ಇದು 22 ಮಾಡಲು ಗಾಡಿ. 2 ಟೈರ್ ಫ್ರೆಶ್ ಇದೆ ಹಿಂದ್ಗಡೆ. FC ಇನ್ಸೂರೆನ್ಸ್ ಫ್ರೆಶ್ ಮಾಡಿಸ್ಕೊಡ್ತಾರೆ. 4,25,000 ಹೇಳ್ತಾರೆ. ವ್ಯಾಪಾರಕ್ಕೆ ಕೂತ್ಕೊಂಡು 4 ಒಳಗೆ 3,75 ಆಗ್ಬೋದು, 3,80 ಆಗ್ಬೋದು. ಗಾಡಿ ನೋಡ್ರಿ ಇಷ್ಟ ಆತಪ್ಪ ಅಂದರೆ ಸ್ವಲ್ಪ ಹೆಚ್ಚಿಗೆ ಮಾಡಿಸ್ಕೊಡ್ತೀನಿ. ಫುಲ್ ಕ್ಯಾಶಿಗೆ 3,5 ಲಕ್ಷ ಕೊಡೋಕೆ ರೆಡಿ ಇರ್ತಾರೆ ಸರ್. ಇದು ಬಂದ್ಬಿಟ್ಟು BS4 ಇದು ಜೀತೋ ಅಂದರೆ 7.16 ಅಂತಂದೇಳಿ 6 ಅಡಿ ಬಾಡಿ ಬರುತ್ತೆ. 2018 2,80,000 ಹೇಳ್ತಾರೆ. ವ್ಯಾಪಾರಕ್ಕೆ ಬಂದು ಒಂದು 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಈ ಗಾಡಿ. 2018 ಇಲ್ಲಿ ನೋಡ್ರಿ ಟೋಟಲ್ ಈಗ ಏನು 8-9 ವೆಹಿಕಲ್ ಇದೆಯಲ್ಲ ಎಲ್ಲ ಜೀತೋ ಪ್ಲಸ್ ಜೀತೋ 7.16 ಅಂದ್ರೆ 6 ಅಡಿ ಬಾಡಿನೂ ಇದೆ, 7 ಅಡಿ ಬಾಡಿನೂ ಇದೆ. 2 ಸಿಗುತ್ತೆ ಸರ್. ಇಲ್ಲಿ ಏನಪ್ಪ ಅಂದ್ರೆ ಲೇಟೆಸ್ಟ್ ಮಾಡಲ್ 2022, 23 ಆ ಮಾಡಲ್ ಗಾಡಿ ಇದೆ. 2018 ಮಾಡಲ್ ಇದೆ. ಆಮೇಲೆ ಯಾವುದೇ ಗಾಡಿ ತೋಡಿ ಸರ್ ಒಂದು ಟೈಮ್ ದಾವಣಗೆರೆ ಬರ್ರಿ, ಇಲ್ಲಿ ಸಮಾಧಾನದಿಂದ ಗಾಡಿ ನೋಡ್ರಿ. ನಿಮ್ಗೆ ಏನು ಬೇಕು ಎಲ್ಲ ಥರದ ಸಪೋರ್ಟ್ ಮಾಡ್ತೀನಿ ನಾನು. ಗಾಡಿ ಕೊಡ್ತೀನಿ, ಲೋನ್ ಮಾಡಿಸ್ಕೊಡೋ ಜವಾಬ್ದಾರಿ ನಂದು. ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಂಬರಿಗೆ ಫೋನ್ ಮಾಡಿರಿ 9945448886 ಈ ನಂಬರಿಗೆ ಫೋನ್ ಮಾಡಿರಿ. ನಿಮ್ಗೆ ಏನು ಹೆಚ್ಚಿನ ಮಾಹಿತಿ ಏನು ಬೇಕಾದ್ರೆ ನಾನು ಮಾತಾಡ್ತೀನಿ. ಇದು 2022 ಸರ್. ಇದಕ್ಕೂ ಡಾಕ್ಯುಮೆಂಟ್ ಫ್ರೆಶ್ ಆಗುತ್ತೆ. 3,75,000 ಹೇಳ್ತೀವಿ, 3 ಲಕ್ಷ ಬಂದರೆ ಕೊಡ್ತೀನಿ. ಆಮೇಲೆ ಇನ್ನೊಂದು ಸರ್ ಜೀತಾ ವೆಹಿಕಲ್ಗೆ ಲೋನ್ ಫಂಡಿಂಗ್ ಕಮ್ಮಿ ಆಗುತ್ತೆ. ಇಲ್ಲೇ ಅಂತಲ್ಲ ಕರ್ನಾಟಕದ ಯಾವುದೇ ಫೈನಾನ್ಸಲ್ಲಿ ಹೋದ್ರೂ. ಯಾಕಪ್ಪ ಅಂದ್ರೆ ಈ ಗಾಡಿ ತೊಗೋಬೇಕಪ್ಪ ಅಂದ್ರೆ 3 ಲಕ್ಷ ರೂಪಾಯಿ ಗಾಡಿ ವ್ಯಾಪಾರ ಆಯ್ತಪ್ಪ ಅಂದ್ರೆ 2 ಲಕ್ಷ ರೂಪಾಯಿ ಲೋನ್ ಆಗುತ್ತೆ, 1.5 ಲಕ್ಷ ರೂಪಾಯಿ ಕ್ಯಾಶ್ ಹಾಕ್ಬೇಕು. ಯಾಕೆ ಸರ್ ಸಣ್ಣ ಗಾಡಿ ಡೌನ್ ಪೇಮೆಂಟ್ ಜಾಸ್ತಿ, ದೊಡ್ಡ ಗಾಡಿ ಯಾಕೆ ಡೌನ್ ಪೇಮೆಂಟ್ ಕಮ್ಮಿ ಅಂತಂದರೆ ಈ ಗಾಡಿ ಫೈನಾನ್ಸ್ನಲ್ಲಿ ಸ್ವಲ್ಪ ಕಮ್ಮಿ ಪೇಮೆಂಟ್ ಮಾಡ್ತಿದ್ದಾರೆ, ಫಂಡಿಂಗ್ ಕಮ್ಮಿ ಮಾಡ್ತಾರೆ. ಇದು 3.5 ಲಕ್ಷ ರೂಪಾಯಿ ನೀವು ಗಾಡಿ ವ್ಯಾಪಾರ ಮಾಡ್ಕೊಂಡ್ರೆ 2 ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ, 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಹಾಕ್ಬೇಕು ಸರ್. 2015ರಿಂದ ಜೀತಾ ಇರ್ಬೋದಂತಲ್ಲ ಆ ಮಾಡಲ್ ಗಾಡಿ ಸಮೇತ ಸಿಗುತ್ತೆ ನಮ್ಮಲ್ಲಿ. ಏನಾಗುತ್ತೆ ಅಂದರೆ ಇಲ್ಲಿ ಸರ್ ಬಂದು ಗಾಡಿ ನೋಡ್ತಾರೆ ಸರ್, ನಮ್ಮದೊಂದು ಗಾಡಿ ಸೇಲ್ ಮಾಡೋದಿದೆ, ಯಾರ ಕಸ್ಟಮರ್ ಬಂದರೆ ಫೋನ್ ಮಾಡಿರಿ ಅಂತೇಳಿ ಅವ್ರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟೋಗಿರ್ತಾರೆ. ನಮ್ಮಲ್ಲಿ ಫೋಟೋಸ್ ಇರುತ್ತೆ. ನೀವು ಬರ್ರಿ, ಇಲ್ಲಿರೋ ಗಾಡಿ ಇಷ್ಟ ಆಗಿಲ್ಲ, ನಮ್ಮ ಕಸ್ಟಮರ್ ಗಾಡಿ ತರಿಸಿ ನಮಗೆ ಗಾಡಿ ಇಷ್ಟ ಆಯ್ತಪ್ಪ ಅಂದ್ರೆ ಅವ್ರ ಗಾಡಿನ ಫೈನಲ್ ಮಾಡಿ ಕಳಿಸ್ಕೊಡ್ತೀನಿ. ಯಾವ ವೆಹಿಕಲ್ನ ಎಷ್ಟು ನಮ್ನಿ ಗಾಡಿ ಬರುತ್ತೆ ಅಷ್ಟು ನಮ್ನಿ ಗಾಡಿ ಸಿಗುತ್ತೆ ಅಂತಲ್ಲಿ. ಈ ಬುಲೋರ ಒಳಗಡೆ ನಿಮಗೆ ಮ್ಯಾಕ್ಸಿ ಟ್ರಕ್, ಸಿಟಿ ಕಿಂಗ್ 1.7, 1.3, 1.5 ಅದು ಎಷ್ಟು ಕಂಪ್ನಿ ಗಾಡಿ ಬಿಟ್ಟಿದೆ ಶೋರೂಮಲ್ಲಿ ಅಷ್ಟು ಕಂಪ್ನಿ ಗಾಡಿ ಸಮೇತ ನಮ್ಮಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ ಟೋಟಲಿ 9-10 ಗಾಡಿ ಇದೆ ಬುಲೋರ ಗಾಡಿ. ಇಲ್ಲಿ ಎಲ್ಲ ಥರದ ಗಾಡಿ ಇದೆ. ಇಲ್ಲಿ 1.3, 1.5, 1.7 ಸಿಟಿ ಕಿಂಗ್, ಸಿಟಿ ಪಿಕಪ್, ಬುಲೋರ ಮ್ಯಾಕ್ಸಿ ಟ್ರಕ್. ನಿಮ್ಗೆ ಯಾವ ವೆಹಿಕಲ್ ಬೇಕು ನೀವು ಬಂದ್ರಪ್ಪ ಅಂದರೆ ಇಲ್ಲಿ ಗಾಡಿ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಫೋಟೋದಲ್ಲಿ ಯಾವ್ದು ಐಡಿಯಾ ಬರಲ್ಲ. ಭಾಳ ಜನ ಕೇಳ್ತೀನಿ ಸರ್ ಫೋಟೋಸ್ ಹಾಕ್ಸ್ಕೊಬೇಡ್ರಿ, ಡೈರೆಕ್ಟ್ ದಾವಣಗೆರೆ ಬರ್ರಿ, ನಿಮ್ಗೆ ಯಾವ ಥರ ಗಾಡಿ ತೊಗೋಬೇಕಂತ ಒಂದು ಫೋನ್ ಮಾಡ್ರಿ. ಗಾಡಿ 100% ನೀವು ಬರೋ ಟೈಮ್ನಾಗ ಗಾಡಿ ಇರುತ್ತೆ ಆಫೀಸಲ್ಲಿ. ಫೋಟೋಸ್ ಹಾಕ್ರಿ ಸರ್, ಫೋಟೋಸ್ ಹಾಕ್ತೀನಿ ಸರ್. ಆ ಫೋಟೋಸ್ ಹಾಕಿರೋ ಟೈಮ್ನಾಗೆ ನೀವು ಬರೋ ಟೈಮ್ನಾಗೆ ಆ ಗಾಡಿ ಇರಲ್ಲ. ನಿಮಗೇನು ಅನ್ಸತ್ತೆ ನಾ ಅದೇ ಗಾಡಿ ಬೇಕು ಸರ್, ಅದೇ ಗಾಡಿನ ತೊಗೋಬೇಕಂತ ಬಂದರೆ ಆ ಗಾಡಿ ಇರಲ್ಲ. ಡೈರೆಕ್ಟಾಗಿ ದಾವಣಗೆರೆ ಬರ್ರಿ. 2022 ಇದು ಮ್ಯಾಕ್ಸ್ ಅಂತಂದೇಳಿ ಇದು ಬಂದ್ಬಿಟ್ಟು ಕಂಟೈನರ್. ಇದು ಹಾಲು ಹೊಡೆಯೋಕ್ಕೂ ಬರುತ್ತೆ. ಸಣ್ಣ ಪುಟ್ಟ ಕೊರಿಯರ್ ಆಫೀಸ್ಗಳು ತೊಗೊಂತಾರೆ ಈ ಗಾಡಿಗಳನ್ನ. ಅಂದರೆ ಪರ್ಸನಲ್ ಯೂಸ್ ಮಾಡೋ ಗಾಡಿಗಳು ಇವೆಲ್ಲ 7.5 ಲಕ್ಷ ರೂಪಾಯಿ ಹೇಳ್ತೀವಿ. ಒಂದು 10-20,000 ಹೆಚ್ಚು ಕಮ್ಮಿ. ಒಂದು 7.25 ಫುಲ್ ಕ್ಯಾಶ್ ಅದು 7.25 ಲೋನಿಗೆ ಬೇಕಂದ್ರೆ 7.5 ಲಕ್ಷ ರೂಪಾಯಿ. ಆಮೇಲೆ ಸರ್ ಲೋನ್ ಆಗಮುಟ್ಟ ಅದೇ ಕಾರಣಕ್ಕೆ ಗಾಡಿ ಡೆಲಿವರಿ ಕೊಡಲ್ಲ. 4 ದಿವಸ 5 ದಿವಸ ಟೈಮ್ ಆಗುತ್ತೆ. ಲೋನ್ ಆಗಮುಟ್ಟ ನೀವು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಕೊಟ್ಟು ಸಿವಿಲ್ ಸ್ಕೋರ್ ಚೆಕ್ ಮಾಡ್ಕೊಂಡು ಲೋನಿನ ಕನ್ಫರ್ಮೇಷನ್ ಆಗಿ ಓಕೆ ಅಂದ್ಮೇಲೆ ಗಾಡಿ ಕೊಡ್ತೀನಿ. ಭಾಳ ಜನ ಆಸೆ ಇಟ್ಕೊಂಡ್ ಬರ್ತಾರೆ 1 ಲಕ್ಷ ಕೊಡ್ತೀನಿ ಗಾಡಿ ಕೊಡ್ರಿ. ಯಾವುದೇ ಕಾರಣಕ್ಕೆ ಗಾಡಿ ಕೊಡಲ್ಲ ಸರ್. ಡೆಲಿವರಿ ಬೇಜಾರಾಗ್ಬೇಡ್ರಿ. ಗಾಡಿ ನೋಡ್ಕೊಳ್ರಿ. ಇಷ್ಟ ಆದ್ರೆ ಅಡ್ವಾನ್ಸ್ ಮಾಡಿರಿ. 4-5 ದಿವಸ ಲೋನ್ ಆಗ್ತದೆ, ಬಂದು ಆಮೇಲೆ ಗಾಡಿ ತೊಗೊಂಡೋಗ್ರಿ ಸರ್. ಇದು ಬಂದ್ಬಿಟ್ಟು ನೋಡಿ ಸರ್ 1.3 ಅಂತಂದೇಳಿ. ಈಗ ಯಾವಾಗಲೇ ಹೇಳಿದ್ನಲ್ಲ 1.3, 1.4, 5, 6 ಅಂತ ಹೇಳಿದ್ನಲ್ಲ, ಇದು 1.3 ಅಂತಂದು ಹೇಳಿದ್ದು. ಈ ಗಾಡಿನ ಬಂದ್ಬಿಟ್ಟು 2022 7.5 ಲಕ್ಷ ರೂಪಾಯಿ ಹೇಳ್ತೀವಿ. ವ್ಯಾಪಾರಕ್ಕೆ ಕೂತ್ಕೊಂಡ್ರೆ 7,25,000 ರೂಪಾಯಿ ಈ ಗಾಡಿ ಸಮೇತ ಕೊಡ್ತೀನಿ ನಿಮಗೆ. ಯಾಕಂತ ಕೇಳಿ ಸರ್ ಎಲ್ಲ ಫೈನಲ್ ಆಗೋ ರೇಟ್ ಹೇಳ್ತಿದ್ದೀನಿ. ಮತ್ತೆ ಅಲ್ಲಿಂದ ದೂರಿಂದ ಬಂದು ಪಾಪ 300-400 ಕಿಲೋಮೀಟರ್ ದೂರಿಂದ ಬರ್ತೀರಿ ಸರ್. ನೀವು ಅಲ್ಲೇ ಫೋನ್ನಾಗ ಕಮ್ಮಿ ಹೇಳಿದ್ರಿ, ಟಿವಿಯಾಗ ಕಮ್ಮಿ ಹೇಳಿದ್ರಿ, ಯೂಟ್ಯೂಬ್ನಾಗ ಕಮ್ಮಿ ಹೇಳಿದ್ರಿ, ಯಾವುದೇ ಕಾರಣಕ್ಕೆ ಕಮ್ಮಿ ಹೇಳಲ್ಲ ಸರ್. ಬಂದ್ಮೇಲೆ ಅದೇ ರೇಟ್ ಹೇಳ್ತೀನಿ, ಇವತ್ತು ಅದೇ ರೇಟ್ ಹೇಳ್ತೀನಿ. ಗಾಡಿ ಮೇಲೆ ಮಾಡಲಿ ಮೇಲೆ ಗಾಡಿ ಕಂಡೀಷನ್ ಮೇಲೆ ರೇಟ್ ಹೋಗುತ್ತೆ. ಆಮೇಲೆ ನೀವು ಅಲ್ಲಿಂದ 7.5 ಲಕ್ಷ ರೂಪಾಯಿ ನೋಡ್ಕೊಂಡು ಇಲ್ಲಿ ಬಂದು 5 ಲಕ್ಷ ಕೊಡಲೇ ಸರ್, 5.5 ಲಕ್ಷ ಕೊಡಲೇ ಅನ್ನೋ ಪಾಪ ಬೇಜಾರಾಗ್ಬೇಡ್ರಿ. 10-20,000 ಹೆಚ್ಚು ಕಮ್ಮಿ ಇದ್ರೆ ಬರ್ರಿ. ಇಲ್ಲಿ 7.5 ಲಕ್ಷ ರೂಪಾಯಿ ಅಂತ ಹೇಳ್ತೀನಿ, ಇಲ್ಲಿ ಬಂದು 5 ಲಕ್ಷ 6 ಲಕ್ಷ ಕೇಳಿದ್ರಪ್ಪ ಅಂದ್ರೆ ಟೈಮ್ ವೇಸ್ಟ್ ಮಾಡ್ಕೊಂತೀರಿ. ಕೇಳೋಕ್ಕೇನು ತಪ್ಪೇನಿಲ್ಲ. ನೀವು 1 ರೂಪಾಯಿ ಕೇಳಿದ್ರೆ ಬೇಜಾರಾಗಲ್ಲ. ಬಟ್ ಬಜಾರ್ ಏನು ಹೇಳಿದ್ರೆ ಆ ರೇಟ್ ಕೇಳ್ರಿ, ಗಾಡಿ ಕೊಡೋ ಜವಾಬ್ದಾರಿ ನಂದು. ಸೊ ಇದು ಬಂದ್ಬಿಟ್ಟು ಸಿಟಿ ಕಿಂಗ್ ಅಂತಂದೇಳಿ 2020 ಸಿಂಗಲ್ ಓನರ್ ಗಾಡಿ, ಡಾಕ್ಯುಮೆಂಟ್ ರನ್ನಿಂಗ್ ಇರೋ ಗಾಡಿ. 7,25,000 ರೂಪಾಯಿ ಹೇಳ್ತೀವಿ. ವ್ಯಾಪಾರಕ್ಕೆ ಕೂತ್ಕೊಂಡು 6.75 ಫೈನಲ್ ಆಗುತ್ತೆ. ಲೋನ್ ಬೇಕಂದ್ರೆ 6 ಲಕ್ಷ ರೂಪಾಯಿ ಲೋನ್ ಆಗುತ್ತೆ. 10-20,000 ಹೆಚ್ಚು ಕಮ್ಮಿ ಆಗುತ್ತೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, DL ಕಂಪಲ್ಸರಿ ಸರ್. ಇದು ಬಂದ್ಬಿಟ್ಟು ಸರ್ ಸಿಟಿ ಪಿಕಪ್ ಅಂತ. ಇದು ಸಿಟಿ ಕಿಂಗ್, ಇದು ಸಿಟಿ ಪಿಕಪ್. ಅದಕ್ಕೆ ಇದು ಡಿಫರೆನ್ಸ್ ಏನಿಲ್ಲ ಸರ್. ಇದಕ್ಕೆ ಹಿಂದ್ಗಡೆ ಬ್ಲೇಡ್ ಸೆಟ್ ಬಂದ್ಬಿಟ್ಟು ಹೌಸಿಂಗ್
ಹೌಸಿಂಗ್ ಮೇಲೆ ಬರುತ್ತೆ, ಈ ಬ್ಲೇಡ್ ಸೆಟ್ ಬಂದ್ಬಿಟ್ಟು ಹೌಸಿಂಗ್ ತಳಕ್ ಬರುತ್ತೆ. ಅಷ್ಟೇ ಡಿಫ್ರೆನ್ಸ್. ಸೇಮ್ ಬಾಡಿ ಗಿಡಿ ಲೆಂತ್ ಇಂಜಿನ್ ಗೇರ್ ಬಾಕ್ಸ್ ಟೈರ್ ಎಲ್ಲ ಸೇಮ್. ಇದು ನೋಡಿ ಸರ್ ಲೇಟೆಸ್ಟ್ ವರ್ಷನ್, ಇದು 2022 ಮ್ಯಾಕ್ಸ್ ಅಂತಂದೇಳಿ. ಈ ಸಿಟಿ ಅದೇ ಸರ್ ಈಗೇನೋ 22 ಇದಕ್ಕೇನು ಮುಗಿತಲ್ಲ ಸಿಟಿ ಕಿಂಗ್ ಮುಗಿದ್ಮೇಲೆ ಈ ಮ್ಯಾಕ್ಸ್ ಅಂತ ಗಾಡಿ ಬರ್ತಿದ್ದಾನೆ. ಈ ಗಾಡಿನ ಕೆಲವರು ಇಷ್ಟಪಡ್ತಿದ್ದಾರೆ. ಇದು ಬಜಾರ್ದಲ್ಲಿ ಮಾರ್ಕೆಟ್ನಲ್ಲಿ ಓಡಕ್ ಕುದ್ರಿನ ಸೇಮ್ ಇಂಜಿನ್ ಗೇರ್ ಬಾಕ್ಸ್ ಅಲ್ಲಿ ಸೇಮ್ ಬರುತ್ತೆ. ಇದು 7,75,000 ಹೇಳ್ತೀವಿ, ಒಂದು 7,500,000 ಬಂದ್ರೆ ಈ ಗಾಡಿನ ಕೊಡ್ತೀನಿ ಸರ್. ಯಾವ್ದೇ ಗಾಡಿ ತೊಗೊಂಡ್ರೆ 10-20 ಅಷ್ಟೇ ಡಿಫ್ರೆನ್ಸ್ ಇರುತ್ತೆ. ಲಕ್ಷ ಗಂಟಲೆ ಡಿಫ್ರೆನ್ಸ್ ಎಲ್ಲಿ ಸಿಗಲ್ಲ. ಕರ್ನಾಟಕದ ಯಾವ್ದೇ ಮೂಲೆಗೆ ಹೋದ್ರು ದಾವಣಗೆರೆ ಏನ್ ನಡೀತದೆ ಅದೇ ರೇಟೇ ನಡೀತದೆ. 10% ಅಷ್ಟೇ ಹೆಚ್ಚು ಕಮ್ಮಿ ಇರುತ್ತೆ. ಗಾಡಿಯಲ್ಲಿ ಖರ್ಚು ಇಲ್ಲಪ್ಪ ಅಂದ್ರೆ 10-20,000 ಜಾಸ್ತಿ, ಗಾಡಿಯಲ್ಲಿ ಖರ್ಚು ಇತ್ತಪ್ಪ ಅಂದ್ರೆ 10-20,000 ಕಮ್ಮಿ. ಬೇಡ ನಮ್ದು ನಿಮ್ದು ಏನೋ ಫಸ್ಟ್ ಟೈಮ್ ಯಾವಾಗ ಬಂದಿರ ಇನ್ನೊಂದು 10,000 ಕಮ್ಮಿ ಮಾಡಿ ಕೊಡ್ತೀನಿ. ಆದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ ಇಂದ ಬಂದು 10,000 ರೂಪಾಯಿ ಕಮ್ಮಿ ಆಯ್ತಾ. ಸಿಟಿ ಕಿಂಗ್ ಅಂತಿರಲ್ಲ ಆ ಥರ ಇದು. ಸಿಟಿ ಕಿಂಗ್ 2022 7,75,000 ಹೇಳ್ತೀನಿ, 7,00,000 ಬಂದ್ರೆ ಕೊಡ್ತೀನಿ. ಡಾಕ್ಯುಮೆಂಟ್ ಫ್ರೆಶ್ ಮಾಡಿ ಕೊಡ್ತೀನಿ ಸರ್. ಎಲ್ಲ ಸೇಮ್ ಒಂದೇ ತರ ಗಾಡಿಗಳು ಇರುತ್ತೆ. ಒಂದಲ್ಲ ಅಂತ 10 ಗಾಡಿ ನೋಡ್ರಿ, 10 ಗಾಡಿ ಒಂದು ಗಾಡಿ ಇಷ್ಟಪಡ್ರಿ, ನಿಮ್ಗೆ ಏನ್ ಬೇಕು ಎಲ್ಲ ಅನುಕೂಲ ಮಾಡಿಕೊಡ್ತೀನಿ. ಇದು ನೋಡಿ ಸರ್, ಇದು 1.3 2020 ಮಾಡಲಿ. 1 ವರ್ಷ ಇನ್ಸೂರೆನ್ಸ್, 2 ವರ್ಷ FC, ಫೈನಲ್ ರೇಟ್ 7 ಲಕ್ಷ ರೂಪಾಯಿ ಆಗುತ್ತೆ. ಲೋನ್ 6 ಲಕ್ಷ ರೂಪಾಯಿ ಆಗುತ್ತೆ. 1 ವರ್ಷ ಇನ್ಸೂರೆನ್ಸ್, 2 ವರ್ಷ ಪಾಸಿಂಗ್ ಸರ್. ಇಲ್ಲ ಅಂದ್ರೆ ಫ್ರೆಶ್ ಮಾಡಿಸ್ಕೊಡ್ತೀವಿ. 1 ತಿಂಗಳಿದ್ರೆ ನನ್ನ ಜವಾಬ್ದಾರಿ ಮತ್ತೆ ಹೊಸ ಮಾಡಿಸ್ಕೊಡ್ತೀವಿ. ಇದೆ ಸರ್ ನೋಡ್ರಿ, ಈಗ ಇದ್ರೊಳಗಡೆ ಬುಲರ್ ಒಳಗಡೆ 1.7 ಅಂತಿರಲ್ಲ ಆ ಥರ ಇದು 1.7 ಇದು ಲೇಟೆಸ್ಟ್ ವರ್ಷನ್. ಇದು 2023 ಮಾಡಲು 7,000 ಕಿಲೋಮೀಟರ್ ಓಡಿದೆ. ಇದು ಸಮೇತ ಡಾಕ್ಯುಮೆಂಟ್ ಕಂಡೀಷನ್ ಕೊಡ್ತೀನಿ. ಇದಕ್ಕೂ ಸಮೇತ ಲೋನ್ ಆಗುತ್ತೆ. ಇದು 9,50,000 ಹೇಳ್ತೀನಿ. ವ್ಯಾಪಾರ ಕೂತ್ಕೊಂಡ್ರೆ 9 ಮೇಲೆ ವ್ಯಾಪಾರ ಆಗುತ್ತೆ ಹೊರತು 9 ಒಳಗೆ ಆಗಲ್ಲ. ಇದಕ್ಕೆ ಬೇಕಂದ್ರೆ ಒಂದು 7.5 8 ಲಕ್ಷ ಮಟ್ಟ ಲೋನ್ ಆಗುತ್ತೆ. ಇದಕ್ಕೆ 1 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಹಾಕ್ಲೇಬೇಕು. ಕಮರ್ಷಿಯಲ್ ವೆಹಿಕಲ್ ಯಾವುದೇ ತೊಗೊಳ್ರಿ, ದೊಡ್ಡ ವೆಹಿಕಲ್ 1 1.5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ತೊಗೊಂಬರ್ರಿ ಸರ್. ಮೇಗಾ ಎಕ್ಸೆಲ್ ಆಯ್ತು, ಜಿಪ್ ಆಯ್ತು, ಎಲ್ಲ ವೆಹಿಕಲ್ ಇರುತ್ತೆ. ಒಂದು ಟೈಮ್ ದಾವಣಗೆರೆ ಬನ್ನಿ ಸರ್. ಪ್ರೈವೇಟ್ ವೆಹಿಕಲ್ ಬಗ್ಗೆ ಏನಾದರೂ? ಪ್ರೈವೇಟ್ ವೆಹಿಕಲ್ಸ್ ಸರ್ ಸದ್ಯ ಫ್ಯಾನ್ಸಿ ವೆಹಿಕಲ್ ಯಾವುದಿಲ್ಲ, ಓನ್ಲಿ ಗೂಡ್ಸ್ ವೆಹಿಕಲ್ ಸಿಗುತ್ತೆ ನಮ್ಮಲ್ಲಿ. ನೀವು ಬನ್ನಿ, ನೀವು ಒನ್ ಟೈಮ್ ಆಫೀಸಿಗೆ ವಿಸಿಟ್ ಮಾಡಿರಿ. ನಿಮ್ಗೆ ಯಾವ ಥರ ವೆಹಿಕಲ್ ಬೇಕು ಆ ಥರ ವೆಹಿಕಲ್ ಕೊಡೋ ಜವಾಬ್ದಾರಿ ನಂದು. ಈಗ ನಿಮಗೆ ಫೈನಲಾಗಿ ಏನು ಹೇಳ್ತಿದ್ದೀನಿ ಅಂತ ಹೇಳಿದರೆ, ನೀವು ಯಾವುದೇ ಒಂದು ವೆಹಿಕಲ್ನ ತೊಗೋಬೇಕಂತ ಹೇಳಿದರೆ ಫೋಟೋ ಆಗಲಿ ವಿಡಿಯೋ ಆಗಲಿ ಅದ್ರ ಮೇಲೆ ಡಿಪೆಂಡ್ ಆಗಿಬಿಡ್ರಿ. ದಯವಿಟ್ಟು ಇಲ್ಲಿ ಬಂದು ಈ ಒಂದು ವೆಹಿಕಲ್ನ ನೋಡಿ ನೀವು ಟೆಸ್ಟ್ ಮಾಡಿಕೊಂಡು ಓಕೆ ಅನಿಸಿದ್ರೆ ಮಾತ್ರ ಗಾಡಿ ತೊಗೊಳ್ಳಿ. ಇಲ್ಲಿ ಯಾವುದೇ ರೀತಿ ಪ್ರೆಜರ್ ಇರಲ್ಲ. ಯಾಕಂದರೆ ನಿಮ್ಮ ದುಡ್ಡು ನಿಮ್ಮ ಗಾಡಿ, ನೀವು ಬೇಕು ಅಂತ ಹೇಳಿದ್ರೆ ಗಾಡಿ ತೊಗೋಬೋದು, ಬೇಡ ಅಂತ ಹೇಳಿದ್ರೆ ಬಿಡ್ಬೋದು. ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ಹೇಳಿದೆ. ಬುಲೆರೋ ಆಗಿರ್ಬೋದು, ಟಾಟಾ ಎಸ್ ಆಗಿರ್ಬೋದು, ಜೀತೋ ಆಗಿರ್ಬೋದು, ಮಹೇಂದ್ರ ಕಂಪ್ನಿ, ಟಾಟಾ ಕಂಪ್ನಿ, ಬೇರೆ ಮತ್ತು ಮಾರುತಿ ಕಂಪ್ನಿ, ಸೂಪರ್ ಕ್ಯಾರಿ, ಇವೆಲ್ಲ ಗಾಡಿಗಳು ಕೂಡ ನಿಮಗೆ ಸಿಗುತ್ತೆ. ಅಶೋಕ್ ಲೇಲ್ಯಾಂಡಲ್ಲಿ ಬಂದರೆ ದೋಸ್ತ್ ಗಾಡಿ, ಇವೆಲ್ಲ ವೆಹಿಕಲ್ಗಳು ನಿಮಗೆ ಸಿಗುತ್ತೆ. ಹಾಗಾಗಿ ಇಲ್ಲಿ ಬಂದು ವಿಸಿಟ್ ಮಾಡಿ ಗಾಡಿನ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಹೇಳ್ತಾ ಓಕೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.